ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 16ನೇ ತಾರೀಕು ಮೇ 2026 ಶನಿವಾರ, ಶ್ರೀ ಪರಾಭವನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸೆ, ಕೃಷ್ಣ ಪಕ್ಷದ ಅಮಾವಾಸ್ಯ ತಿಥಿ, ಭರಣಿ ನಕ್ಷತ್ರ, ಸೌಭಾಗ್ಯ ಯೋಗ, ಚತುಷ್ಪಾತಕರಣ. ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ ಶನಿ ಅಮಾವಾಸ್ಯ ಅಂತ ಕೂಡ ಹೇಳ್ತೇವೆ. ಶನಿ ನಾಳೆ ವಿಶೇಷವಾಗಿ ರೇವತಿ ನಕ್ಷತ್ರಕ್ಕೆ ಪ್ರವೇಶ, ಕರ್ಮಕಾರಕ. ಅಲ್ಲೆಲ್ಲೋ ದಾಂಗುಡಿ ಅನ್ನಿಸ್ಲಿಕ್ಕೆ ಶುರು ಆಗಿದೆ ನೋಡಿ. ಪ್ರಧಾನಮಂತ್ರಿಯವರು ಸಮೇತ ತಮ್ಮ ಒಂದು ಬೆಂಗಾವಲು ಪಡೆಯನ್ನ ಅರ್ಧಕ್ಕಿಳಿಸ್ಕೊಂಡಿರೋದು, ಗೃಹ ಮಂತ್ರಿ ಸಮೇತ ಪೆಟ್ರೋಲ್ ಬಳಕೆಯನ್ನ ಕಡಿಮೆ ಮಾಡೋಣ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಜಾಸ್ತಿ ಬಳಸ್ಕೊಳ್ಳೋಣ, ಬಂಗಾರ ಆದಷ್ಟು ಅವಶ್ಯಕತೆ ಇದ್ರೆ ಮಾತ್ರ ತಗೊಳ್ಳೋಣ. ಯಾಕಂದ್ರೆ ನಾವು ನಮ್ಮ ಒಂದು ಭಾರತದಲ್ಲಿ ಬಂಗಾರ ಬಂದು ಅಲ್ಲಿ ನೋಡಿ, ಶುಕ್ರ ವಿಶೇಷವಾಗಿ ಗುರುವಿನ ಜೊತೆ ಕೂತು ಬಿಟ್ಟಿದ್ದಾನೆ ಆ ಬದಲಾವಣೆಯ ಪರ್ವದಲ್ಲಿ. ಅಲ್ಲಿ ಬಂದು ಕುಜನ ಸಾರದಲ್ಲಿ ಮೃಗಶಿರಾ ನಕ್ಷತ್ರದಲ್ಲಿ ಬಂದು ಕೂತಿದ್ದಾನೆ. ಕುಜ ಏನಾಗಿದ್ದಾನೆ, ಕೇತು ಸಾರದಲ್ಲಿ ತನ್ನ ಮನೆಯಲ್ಲೇ ಕೂತು ಒಂಥರ ದಲ 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 ಶಕ್ತಿ ಇರೋವನಿಗೆ ಜ್ವರ ಬಂದ್ಬಿಟ್ಟಿದೆ, ಜಾಂಡಿಸ್ ರೋಗ ಬಂದ ಹಾಗೆ. ಊರೆಲ್ಲ ಹಳದಿ ಬಣ್ಣ ಅನ್ನೋ ತರ. ಸೊ ಇಲ್ಲೆಲ್ಲಿ ಎಲ್ಲ ಒಂಥರ ಹಳದಿ ಬಣ್ಣವಾಗೆ ದಿಢೀರಂತ ಟ್ಯಾಕ್ಸ್ ಹಚ್ಚಿದ್ದಾರೆ ಅಲ್ಲಿ ನೋಡಿ, ಗಮನಿಸಿ ನೋಡಿ. ಆಮದಿನ ಸುಂಕವನ್ನ ಬಂಗಾರದ ಮೇಲೆ ಹತ್ತಿಸಿದ್ದಾರೆ. ಸೊ ಬಂಗಾರದ ಬೆಲೆ ಬಮ್ ಅಂತ ಹತ್ತಿರ್ತಕ್ಕಂಥದ್ದು. ಕನ್ಫ್ಯೂಷನ್ ನಮಗೆ. ಏನೋ ಮಾಡೋದು ಬೇಡ, ನಾವು ಸುಮ್ಮನೆ ಇರೋಣ, ಏನಾಗ್ಬಿಡುತ್ತೆ ನಾವು ಕೇಳಲ್ಲ. ನಾವು ಮತ್ತೆ ದುಮ್ಕೋದು, ನಾವು ಮತ್ತೆ ಆಭರಣ ಅಂಗಡಿಗಳಿಗೆ ಓಡೋದು. ಅವ್ರದ್ದೊಂದು ಕತೆ ಇದೆ, ಅವ್ರಿಗವ್ರ ಲಾಭ. ನಮ್ಮ ಲೇಬರ್ಸ್ದು ಏನಾಗುತ್ತೆ, ನಮ್ಮ ಸ್ಟೋರ್ ಇನ್ವೆಸ್ಟ್ಮೆಂಟ್ ಆಗುತ್ತೆ, ಇನ್ನೊಂದಾಗುತ್ತೆ. ಅಂದ್ರೆ ನಾವು ಸಾಲದ ಸುಳಿಲ್ ಬೀಳ್ಬೇಕು. ನಾವು ಯಾವಾಗ ಹೆಚ್ಚು ಬೆಲೆ ಕೊಟ್ಟು ಕೊಂಡ್ಕೋತೇವೆಯೋ, ಸಾರ್ವಕಾಲಿಕವಾಗಿ ಡಾಲರ್ನ ಬೆಲೆ ದಾಟಿಬಿಟ್ಟಿದೆ, 95 ಚಿಲ್ಲರೆ ಬಂದ್ಬಿಟ್ಟಿದೆ. ಕಣ್ಮುಚ್ಕೊಂಡು ನಾವು ಈ ರೀತಿ ಮಾಡಿದ್ವಿ ಅಂದ್ರೆ ನೆನ್ಪಿಟ್ಕೊಳ್ಳಿ, 105, 110 ದಾಟೋದೆ. ನಾವು ಅವಲಂಬನೆ ವಿಪರೀತವಾಗಿ ಮಾಡಿಟ್ಕೊಂಡ್ರೆ ಇನ್ನೊಬ್ರ ಹತ್ರ ಅವನು ಹೇಳಿದ ರೇಟ್ ನಾವು ಕೊಡ್ಬೇಕು. ಅದನ್ನೇ ದೊರೆಗಳು ಹೇಳ್ತಿರೋದು. ಆಗಲಿಂದಲೂ 60 ವರ್ಷಗಳ ಹಿಂದ್ಗಡೆ ಇದೇ ನಡೆದಿತ್ತು, 30 ವರ್ಷಗಳ ಹಿಂದ್ಗಡೆಯೂ ಇದೇ ನಡೆದಿತ್ತು. ಶನಿ ಈ 60 ವರ್ಷಗಳ ಒಮ್ಮೆ ಪರಾಭವ ಸಂವತ್ಸರ ನಮ್ಮನ್ನ ಒಂದು ರೀತಿ ವಿಚಲಿತ ಮಾಡುತ್ತೆ ಅಂತ ಹೇಳಿದ್ದೆ. ಶನಿಯ ಈ ಒಂದು ಬದಲಾವಣೆ ನಡೆಯುವಾಗಲೂ ಕೂಡ, ಮೀನರಾಶಿಗೆ ಬರಬೇಕಾದಾಗಲೂ ಕೂಡ ಕಂಟೆಂಟ್ಸ್ ಹಾಕಿದ್ದೆ, ಬೇಕಾದ್ರೆ ಗಮನಿಸಿ ನೋಡಿ. ಈ ಥರದ್ದೆಲ್ಲ ಅಲ್ಲೋಲ ಕಲ್ಲೋಲ ಆಗುತ್ತೆ, ತಲ್ಲಣ ಆಗುತ್ತೆ, ಗಾಬರಿ ಪಡಿಸುತ್ತೆ, ನಮ್ಮನ್ನ ಒಂದು ರೀತಿ ತಟಸ್ಥ ಮಾಡಿಸುತ್ತೆ. ಯಾರು ಇನ್ವೆಸ್ಟ್ಮೆಂಟ್ ಇನ್ನೊಂದಂತ ಹೋಗ್ಬೇಡಿ, ಸುಮ್ಮನೆ ಪರ್ಚೇಸ್ಗಳಲ್ಲಿ ನಿಂತ್ಕೋಬೇಡಿ ಹೇಳ್ತಾರೆ. ಈಗ ನೋಡಿದ್ರೆ ಯಾರು ರೇಂಜ್ ರೋವರ್ ಕಾರು ಒಂದು 50 ಲಕ್ಷ 70 ಲಕ್ಷ ನಮಗೆ ಬಂದು ಇಂಗ್ಲೆಂಡ್ ಜೊತೆ ವ್ಯಾವಹಾರಿಕ ಸಂಬಂಧಗಳಿದಾವೆ, ಸೊ ಅದರಿಂದ ಸುಂಕವನ್ನ ಇಳಿಸಿದರೆ ತಗೊಳ್ಳೋಣ ಅಂತ ಕೆಲಸಗಳಿಗೆ ದಯಮಾಡಿ ಹೋಗ್ಬೇಡಿ. ಯೋಚನೆ ಮಾಡಿ. ಈ ಶನಿಯ ಒಂದು ಬದಲಾವಣೆ ನಮ್ಮನ್ನ ವಿಚಲಿತ. ಯಾಕಂದ್ರೆ ಬುಧನ ಸಾರ ಏನ್ ಮಾಡೋಣ, ಹೇಗ್ ಮಾಡೋಣ, ಆ ಬುಧ ಗಲಿಬಿಲಿ ಜಾಸ್ತಿ, ಗಡಿಬಿಡಿ ಜಾಸ್ತಿ. ಸ್ವಲ್ಪ ದಿನಗಳ ಮಟ್ಟಿಗೆ ನಿಮ್ಗೇನಾದ್ರೂ ಆ ಥರ, ಯಾಕಂದ್ರೆ ಶನಿ ಬುಧನ ಸಾರದಲ್ಲಿ ಇರೋದ್ರಿಂದ ಏನ್ ಮಾಡಿಸ್ತಾನೆ, ಹೋಗ್ಬಿಡೋಣ. ನಿಜವಾಗ್ಲೂ ಎಷ್ಟು ನೆಸೆಸಿಟಿ ಇದೆ ಅನ್ನತಕ್ಕಂಥದ್ದು ಯೋಚನೆ ಮಾಡಿ ನೋಡಿ. ನಾನು ಹೇಳಿದ್ದೆ, ಒಂದು ಎಲೆಕ್ಟ್ರಾನಿಕ್ ಗೋಲ್ಡ್ ರೆಸಿಪ್ಟ್. ನಿಜವಾಗ್ಲೂ ನಿಮ್ಗೆ ಗೋಲ್ಡ್ ತಗೊಳ್ಳೇಬೇಕು ಅಂದ್ರೆ ನಮ್ಮ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಇಂದಲೇ ನಾವು ತಗೋಬಹುದು, ಟ್ಯಾಕ್ಸ್ ಇಲ್ಲ ಅದಕ್ಕೆ.
ಅದೇ ನೀವು ಆಭರಣದ ಅಂಗಡಿಗೆ ಹೋಗಿ ನೀವು ತಗೋತೀನಿ ಅಂದ್ರೆ 10% ಕಟ್ತೀರಿ ಹೆಚ್ಚು ಕಡಿಮೆ. ಮೇಕಿಂಗು, ಸೆಂಟ್ರಲ್ ಟ್ಯಾಕ್ಸು, ಇನ್ನೊಂದು ಸ್ಟೇಟ್ ಟ್ಯಾಕ್ಸು ಎಲ್ಲ ಸೇರಿ 10% ಬಂದ್ಬಿಡುತ್ತೆ. ಅಂದ್ರೆ 1 ಲಕ್ಷಕ್ಕೆ ನೀವು 10,000 ಸುಮ್ಮನೆ ಎಕ್ಸ್ಟ್ರಾ ಕೊಡ್ತಿದ್ದೀರಿ. ಅಲ್ಲಿಗೋಗಿ ಏನಕ್ಕೆ ಈಗ ಆಭರಣ ತಂದಿಟ್ಕೊಂಡು ನೀವು ಹೇಳ್ಕೊಳಕ್ಕ, ತೋರಿಸ್ಕೊಳಕ್ಕ ದಯಮಾಡಿ ಅಂತ ತಪ್ಪು ಮಾಡಬೇಡಿ. ಸೇವಿಂಗ್ಸ್ ಮಾಡ್ಕೋಬೇಕು, ಸರಿ, ಅದ್ರಲ್ಲಿ ತೆಗೆದಿಟ್ಕೊಳ್ಳಿ. ಇನ್ನೊಂದಿದೆ, ನಿಮ್ಮ ಮನೆಯಲ್ಲಿ ಬಂಗಾರವಿದೆ, ಅಲ್ಲಿ ನೋಡಿ ಕುಜ ಕೇತು ಸಾರ, ಕಳ್ಳತನ, ಇನ್ನೊಂದು ಅಂತ ಆಗುತ್ತೆ. ದಯಮಾಡಿ ಹೇಳ್ತಾನೆ, ಇನ್ಶೂರೆನ್ಸ್ ತೆಗೆದುಕೊಳ್ಳಿ. ಥೆಫ್ಟ್ ನೀವೆಷ್ಟು ಕಟ್ತೀರಿ ಗೊತ್ತಾ? ನಿಮ್ಗೆ ಏನಾದ್ರೂ ಗೊತ್ತಿದೆಯಾ? 1 ಕೋಟಿಯ ಬಂಗಾರವಿದ್ದರೆ 0.13 to 0.5% ಅಂದ್ರೆ ವರ್ಷಕ್ಕೆ ಒಂದು 50,000 ರೂಪಾಯಿ ಒಂದು ನೀವು ಇನ್ಶೂರೆನ್ಸ್ ಪಾಲಿಸಿ ತಗೊಂಡ್ರೆ ಸಾಕು. ನಾವು ಮಾಡೋ ತಪ್ಪೇನು ಗೊತ್ತಾ? 50,000 60,000 ಉಳಿಸೋಕೆ ಹೋಗಿ 1 ಕೋಟಿ ರೂಪಾಯಿ ಕಳ್ಕೊಳ್ಳೋದು. ಇದು ನಮ್ಮ ಭಾರತೀಯರ, ಅದರಲ್ಲೂ ಮುಖ್ಯವಾಗಿ ನಮ್ಮ ಕನ್ನಡಿಗರಲ್ಲಿರ್ತಕ್ಕಂಥ ಒಂದು ಸಣ್ಣ ಆಲೋಚನೆ, ಗಾಬರಿ ಆಲೋಚನೆ. ಏನಕ್ಕೋ ಬೇಕು, ಯಾಕೋ ಬೇಕು, ಸೇಫ್ಟಿ ನಾವು ನೋಡ್ತಾನೆ ಇಲ್ಲ. ಒಂದು 50-60,000 ರೂಪಾಯಿ ಆಗುತ್ತೆ. 1 ಕೋಟಿ ರೂಪಾಯಿಂದಿದೆ. 50 ಲಕ್ಷದಿದ್ರೆ ಒಂದು 25,000-30,000 ಆಗುತ್ತೆ ವ್ಯಾಲ್ಯೂಯೇಷನ್ ಪ್ರಕಾರವಾಗಿ. ತಗೊಳ್ಳಿ. ಈ ಬಾಡಿಗೂ ಇನ್ಶೂರೆನ್ಸ್ ಇಲ್ಲ, ನೀವು ಇಟ್ಟಿರೋ ಒಡವೆಗೂ ಇನ್ಶೂರೆನ್ಸ್ ಇಲ್ಲ. ಎಷ್ಟು ಜನ ನೀವು ಇನ್ಶೂರೆನ್ಸ್ ಮಾಡಿಸಿಟ್ಕೊಂಡಿದ್ದೀರಿ? ಹೆಲ್ತ್ ಇನ್ಶೂರೆನ್ಸ್ ಅತಿ ಮುಖ್ಯವಾಗಿ. 1 ವರ್ಷಕ್ಕೆ ಇಡೀ ಫ್ಯಾಮಿಲಿ, ಗಂಡ ಹೆಂಡತಿ ಮಗು, 25,000ದಿಂದ 75,000ದವರೆಗೂ, 1 ಕೋಟಿಯಿಂದ 3 ಕೋಟಿಯವರೆಗೂ ನೀವು ಕ್ಲೈಮ್ ತಗೋಬಹುದು. ಗೊತ್ತಾ? ಏನಾದ್ರೂ ಹೆಲ್ತ್ ಇಶ್ಯೂಸ್ ಆಯ್ತು ಅಂದ್ರೆ ಇವತ್ತು ಎಲ್ಲರ ಮನೆಯಲ್ಲೂ ಶನಿಯ ಒಂದು ಬದಲಾವಣೆ ಹೇಳ್ಕೊಡ್ತಿದ್ದೇನೆ. ನಾವೇನ್ ಮಾಡ್ತಿದ್ದೇವೆ? ಸ್ಮಾಲ್ ಸೇವಿಂಗ್ಸ್ ಮಾಡೋಕ್ ಹೋಗಿ ಇದನ್ನ ಕಳ್ಕೊತಿದ್ದೇವೆ. ತುಂಬಾ ದೊಡ್ಡ ಮೆಡಿಕಲ್ ಸಂಸ್ಥೆಗಳು ಈ ತರದೊಂದು ಭದ್ರತೆಯನ್ನ ಕೊಡುತ್ತಿದ್ದಾವೆ. ನಾವು ಮಾಡ್ಕೋತಿಲ್ಲ. 3 ವರ್ಷಕ್ಕೆ, 5 ವರ್ಷಕ್ಕೆ, ಪ್ರತಿ ವರ್ಷ 25,000 ರೂಪಾಯಿ, 1 ಕೋಟಿ ರೂಪಾಯಿದು ಕ್ರಿಟಿಕಲ್ ಇಲ್ನೆಸ್. ನೀವು ಇವತ್ತೊಂದು ಆಸ್ಪತ್ರೆಗೆ, ದೊಡ್ಡ ಆಸ್ಪತ್ರೆನೆಲ್ಲ ಎಲ್ಲಾ ಫೆಸಿಲಿಟಿ ಇರೋದು ಅಂತ ಹೋಗಿ ಅಡ್ಮಿಟ್ ಆಗ್ತೀರಿ. ಆ ಲಕ್ಷಗಳು, ಒಂದು ದಿನಕ್ಕೆ 2-3 ಲಕ್ಷ ಬಿಲ್ ಹಾಕ್ತಾರೆ. ಒಂದು ದಿನಕ್ಕೆ ಚಿತ್ತಾಗ್ಬಿಡ್ತೀರಿ. ಅದೇ ನಿಮ್ಮ ಹತ್ರ ಹೆಲ್ತ್ ಇನ್ಶೂರೆನ್ಸ್ ಇತ್ತು ಅಂದ್ರೆ ನೀವು ಎಷ್ಟು ಚೆನ್ನಾಗಿ ಭದ್ರತೆ ತಗೋಬಹುದು. ಯೋಚನೆ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಲೈಫ್ ಸೆಟಲ್ ಮಾಡ್ಕೋಬಹುದು. ಏನೋ ಒಂದು ಗೊತ್ತಿಲ್ಲ ಇವತ್ತು ಯಾರಿಗೆ ಏನಾಗುತ್ತೆ. ಈಗ ನೋಡಿ, ಮೊನ್ನೆ ಒಂದು ಮಗು, ತುಂಬಾ ಒಳ್ಳೆ ನಟ, ಸಭ್ಯತೆಯ ನಟ, ದಿಲೀಪ್ ರಾಜ್ ಅಂತ ಹೇಳ್ಬಿಟ್ಟು, ತುಂಬಾ ಒಳ್ಳೆ ಮಗು, 47-48 ವಯಸ್ಸು, ಹೆಲ್ತಿ, ಯಾವ್ದು ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ, ಅಂತ ಒಂದು ಇದಿಲ್ಲ, ವರ್ಕೌಟ್ ಇದೆ. ಗೊತ್ತಿಲ್ಲ ಸಾವು ಯಾವಾಗ ಬರುತ್ತೆ ಅಂತ. ಒಂದು ಹೆಲ್ತ್ ಇನ್ಶೂರೆನ್ಸ್ ಪ್ಲಸ್ ಟರ್ಮ್ ಇನ್ಶೂರೆನ್ಸ್ ತಗೊಳ್ಳಿ. ಒಂದು 500 ರೂಪಾಯಿ ತಿಂಗಳಿಗೆ ಕಟ್ಟಿದ್ರೆ, ನಮ್ಗೇನು ಆಗಬಾರದು ಅಂತಲೇ ನಾವು ಬಯಸೋದು. ಇರುವಷ್ಟು ದಿನ ಇರೋಣ, ನನ್ಗೇನು ಆಗ್ಬೇಕಾಗಿಲ್ಲ ಮಕ್ಕಳೇ ಇದರಿಂದ. ಇದೆಲ್ಲ ನಾನು ನಿಮ್ಗೆ ಯಾಕೆ ಹೇಳ್ಕೊಡ್ಬೇಕು? ಒಬ್ಬ ಗುರು ಬಂದ್ ಬರೀ ಜ್ಯೋತಿಷ್ಯ ಹೇಳ್ಬಿಟ್ಟು ನನ್ನ ಹೊಟ್ಟೆ ತುಂಬಿಸ್ಕೊಂಡು ನಾನೇನೋ ಗ್ರಹಗಳು ಇನ್ನೊಂದು ಚೇಂಜ್ ಮಾಡ್ಬಿಡ್ತೀನಿ. ಮೊನ್ನೆ ಯಾರೋ ಹೇಳ್ದೆ, ನಿನ್ನ ಮಗ ಕೇಳಲ್ಲ, ಇದು ಈ ರೀತಿ ಮಾಡಿಟ್ಕೊಂಡಿದ್ದಾನೆ, ಹೋಗ್ಬಿಟ್ಟು ಟ್ರೇಡಿಂಗು ಇನ್ನೊಂದು ಅಂತ ಮಾಡ್ಕೊಂಡು ಕೂತ್ಕೋತಾನೆ, ಏನೋ ಒಂದು ತಾಯಿ ಜೀವ ನೋಡ್ಬೇಕು, ಹೇಗಾದ್ರೂ ಸರಿ ಪರಿಹಾರ ಕೊಟ್ಬಿಡಿ ಇದಕ್ಕೆ. ನಾನು ಹೇಳಿದೆ, ಅರೆ ಬೆಳ್ಳಿನ ತಗೊಬಂದು ಬಂಗಾರ ಮಾಡಿ ಅಂದಾಗ ಆಯ್ತು ಅಂತ. ಸುಳ್ಳು ಹೇಳ್ಕೊಂಡು ಖಂಡಿತ. ಅದಕ್ಕೆ ನಾನು ಹೇಳ್ತಿರ್ತಾನೆ, ತುಂಬಾ ಜನಕ್ಕೆ ನನ್ನ ಹತ್ರ ಬರ್ಲೇಬೇಡಿ, ದಿಸ್ ಇಸ್ ದಿ ಟೈಮ್. ಮೊನ್ನೆ ಜರ್ಮನಿಯಿಂದ ಕೂಡ ಒಂದು ತಾಯಿ ಜೀವ 2 ತಿಂಗಳಿಂದ ಒದ್ದಾಡ್ತಿದೆ ರೀಚ್ ಆಗ್ಲಿಕ್ಕೆ. ಸಮ್ ರೀಚ್ಡ್ ಇಟ್. ಹೇಳಿದ್ ಒಂದೇ ಮಾತು, ಡಿಸೆಂಬರ್ ಇಂದಲೇ ಕದಲಿಕೆ ಆಗ್ಬಿಟ್ಟಿದೆ, ಜನವರಿಯಿಂದ ಗಂಡ ಹೆಂಡತಿ ನೆಮ್ಮದಿಯಾಗಿ ಮಲಗಿಲ್ಲ. ಮಗು ಇದು ವಿಸ್ಫೋಟ ಆಗುತ್ತೆ. ಯಾವ ಮಟ್ಟಕ್ಕೆ ಅಂದ್ರೆ ಡೈವರ್ಸ್ ಮಟ್ಟಕ್ಕೆ. ಬಿಕ್ಕಿ ಅಳ್ತಿದೆ. ನಿಜವೇ. ಈಗ ನಾನು ಬಂದು ಅದನ್ನ ವಿಕೃತ ಮನುಷ್ಯ, ಎಡವಟ್ಟು ಮನುಷ್ಯ, ಇದು ಹೆಂಗೆ ಅಂದ್ರೆ ಕೊಲೆ ಮಾಡಿಬಿಟ್ಟು ಪೊಲೀಸ್ ಹತ್ರ ಓಡ್ ಬರೋದು, ಲಾಯರ್ ಹತ್ರ ಓಡ್ ಬರೋದು ಅಂದಾಗ ಆಯ್ತು, ಪರಿಹಾರ ಕೊಟ್ಬಿಡಿ, ನಮಗ್ ಶಿಕ್ಷೆನೇ ಆಗಬಾರ್ದು, ಅನುಭವಿಸ್ಲೇಬೇಕು. ಸಾದಾ ಶಿಕ್ಷೆಯ 6 ತಿಂಗಳ 6 ವರ್ಷವ ಇನ್ನೊಂದು ಅನ್ನತಕ್ಕಂಥದ್ದು ಮಕ್ಕಳೇ. ನನಗೆ ಇದರಿಂದ ಏನೂ ಪ್ರಯೋಜನ ಇಲ್ಲ.
ನಿಮಗೆ ಗೈಡೆನ್ಸ್ ಮಾಡೋದ್ರಿಂದ ನನಗೊಂದು ಆತ್ಮತೃಪ್ತಿ. ಈ ಗ್ರಹಗಳು ಈ ತರ ಬದಲಾವಣೆ ಆಗ್ತದೆ, ನಿಮ್ಮನ್ನು ಪ್ರಚೋದನೆ ಮಾಡುತ್ತೆ, ನಿಮ್ಮನ್ನು ತಗೊಂಡೋಗಿ ಅಲ್ಲಿ ನಿಲ್ಲಿಸ್ಬಿಡುತ್ತೆ ಅಂತಕ್ಕಂಥದ್ದು. ಸೊ ದಯಮಾಡಿ ಎಲ್ಲರೂ ಏನೇನಕ್ಕೂ ಖರ್ಚು ಮಾಡ್ತೀರಿ. ಒಂದು ಮಾಲ್ಗೆ ಒಂದು ಪಿಕ್ಚರ್ ನೋಡ್ಲಿಕ್ಕೆ ದಂಪತಿ 2 ಮಕ್ಕಳು, ಬೇಡ ನಾನು ನನ್ನ ಹೆಂಡತಿ ನನ್ನ ಮಗು ಅಂತ ನಾವು 3 ಹೋದ್ರೆ ಕಡಿಮೆ ಅಂದ್ರೆ 3,000 ರೂಪಾಯಿ ಖರ್ಚಾಗುತ್ತೆ. ತಿಂಗಳಿಗೊಂದು 500 ರೂಪಾಯಿ. ಒಂದು ಟರ್ಮ್ ಇನ್ಶೂರೆನ್ಸ್ ತಿಂಗಳಿಗೊಂದು ಹೆಚ್ಚು ಕಡಿಮೆ ಒಂದು 2,000 ರೂಪಾಯಿ. ಅದೇ 2,000 ರೂಪಾಯಿ 25,000 ರೂಪಾಯಿ ಆಯ್ತು. ನನ್ನ ಫ್ಯಾಮಿಲಿ, ನಾನು, ನನ್ನ ಹೆಂಡತಿ, ನನ್ನ ಮಗುಗೆ. ಎಮರ್ಜೆನ್ಸಿ ಕ್ರಿಟಿಕಲ್ ಗೊತ್ತಿಲ್ಲ, ದಯಮಾಡಿ ಹೇಳ್ತೇನೆ, ಹೋಗಿ ಕೆಲವೊಂದು ತುಂಬಾ ಒಳ್ಳೊಳ್ಳೆ ವೆಬ್ಸೈಟ್ಸ್ ಇದೆ. ಹೆಲ್ತ್ ಇನ್ಶೂರೆನ್ಸ್ ಸಂಬಂಧಪಟ್ಟಂಥದ್ದು ವಾರ್ಷಿಕವಾಗಿ, ಹಾಗೂ ಟರ್ಮ್ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಂಥದ್ದು ನಿಮ್ಮವನ್ನ ಕಾಪಾಡ್ಲಿಕ್ಕೆ. ನಾನು ಈಗ ದಿಢೀರಂತ ಗೊತ್ತಿಲ್ಲ ಮಾತಾಡ್ತಿರ್ತೇನೆ, ಸಕ್ಕಂತ ಹೋಯ್ತು, ಗೊತ್ತಿಲ್ಲ. ಅದಕ್ಕೆ ಹೇಳೋದು, ನಾವು ಸಾವಿನ ಬಗ್ಗೆ ಗೌರವ ಕೊಡಬೇಕು. ಅತ್ಯಂತ ಸತ್ಯವಾದದ್ದು ಅಂದರೆ ಸಾವೇ. ಅತ್ಯಂತ ದೊಡ್ಡ ಸುಳ್ಳು ನಾವಿನ್ನೂ ಇರ್ತೇವೆ ಅನ್ನೋದೇ. ನಾನು ಇರ್ತೇನೆ, ನಂದಿದು, ನಾನೇ ಇದು ಅಂತ ಅಂದುಕೊಳ್ಳುವುದೇ ಸುಳ್ಳು. ನೆನ್ಪಿಟ್ಕೊಳ್ಳಿ. ಅದಕ್ಕೆ ಹೇಳಿದ್ದು, ಶನಿ ಆ ಒಂದು ಮೋಕ್ಷಕಾರಕ ಮನೆಯಲ್ಲಿ ಮೀನರಾಶಿಯಲ್ಲಿ ಬಂದು ನಿಂತಿದೆ ಕಾಲಚಕ್ರದಲ್ಲಿ. ನಾವು ಒಂದು ಸುಳ್ಳಿನ ನಂಬಿಕೆಯಲ್ಲಿ ಬದುಕ್ತಿದ್ದೇವೆ. ನೀರಿನ ಮೇಲೆ ಗುಳ್ಳೆ ಯಾವಾಗ ಹೊಡೆಯುತ್ತೆ ಗೊತ್ತಿಲ್ಲ, ಯಾವಾಗ ಏನ್ ಕಾಯಿಲೆ ಬರುತ್ತೆ ಗೊತ್ತಿಲ್ಲ, ಯಾವಾಗ ಏನ್ ವಿಸ್ಫೋಟ ಆಗುತ್ತೆ ಗೊತ್ತಿಲ್ಲ. ಇತ್ತೀಚೆಗೆ ಒಬ್ಬ ಬಹುದೊಡ್ಡ ರಾಜಕಾರಣಿ ಎಷ್ಟು ದಿನ ಆಸ್ಪತ್ರೆಯಲ್ಲಿ ಇಟ್ಟಿದ್ರು, ಯೋಚನೆ ಮಾಡಿ ನೋಡಿ. ನಮ್ಮ ಕೈಯಲ್ಲಿ ಇಲ್ಲ ಮಕ್ಕಳು, ಕೋಟಿ ಖರ್ಚು ಮಾಡಿದ್ರು ಇಲ್ಲ. ಬಟ್ ಅಂತ ಒಂದು ಖರ್ಚು ಮಾಡೋ ಶಕ್ತಿ ನಮಗಿದೆಯಾ? ಕೊಟ್ಟಿದ್ದನ್ನ ಇಲ್ಲ. ಇದು ಒಂದು 2,500 ರೂಪಾಯಿ ತಿಂಗಳಿಗೆ ಏನಾದ್ರೂ ಆಗಲಿ, ಒಂದು ಟರ್ಮ್ ಇನ್ಶೂರೆನ್ಸ್ ಪ್ಲಸ್ ಹೆಲ್ತ್ ಇನ್ಶೂರೆನ್ಸ್ ಅಂತ ನೀವು ತೆಗೆದಿಡ್ತಾ ಬನ್ನಿ. ತಿಂಗಳಿಗೊಂದು 500 ರೂಪಾಯಿ ನೋಡಿ. ನಿಮ್ಮವರಿಗೆ ನೀವು ನಾನು ಹೋದೆ ಒಂದು ಕೋಟಿ, ಆಕೆ ಏನೋ ಮಾಡ್ಕೋತಾಳೆ, ಬದುಕೋತಾಳೆ. ಆಗಿನ ಕಾಲದಲ್ಲಿ ನೀವು ನಂಬುವುದಿಲ್ಲ, ಒಂದು ಧರ್ಮಪತ್ನಿಗೆ ಒಂದು ಗಂಡಿನ ಕಡೆಯವರು ಮದುವೆ ಮಾಡ್ಬೇಕಾದ್ರೆ ಹರಿಶ್ಚಂದ್ರನ ಕಾಲದಲ್ಲೇ ಇತ್ತು. ಕಡಿಮೆ ಅಂದರು 8 ಸವರನ್ನ ತಾಳಿ ಹಾಕುತ್ತಿದ್ದರು. 8 ಸವರನ್, 1 ಸವರನ್ ಅಲ್ಲ, 8 ಸವರನ್. ಇಷ್ಟು ದಪ್ಪ, ಇಷ್ಟು ಅಗಲ. ಅದನ್ನ ನೋಡಿಯೇ ಸ್ಮಶಾನದಲ್ಲಿ ಆತ ಗುರುತಿಡಿಯೋದು. ನನ್ನ ಮಗನ ಸಾವಿಗೆ ಕುತ್ತಿಗೆನಲ್ಲಿರೋ ತಾಳಿ ಕೊಡು ಅಂತ ಹೇಳ್ಬಿಟ್ಟು. ಯೋಚನೆ ಮಾಡಿ ನೋಡಿ, ಇನ್ನು ಕುತ್ತಿಗೆಯಲ್ಲಿರ್ತಕ್ಕಂಥ ತಾಳಿಯನ್ನ ಕೊಡು ಅಂತ ಹೇಳ್ತಾನೆ. ಸುಮ್ಮನೆ ಸುಂಕ ಇಲ್ಲದೆ ಇಲ್ಲಿ ಸುಡಕ್ಕಾಗೋದಿಲ್ಲ. ಹೌದು, ಸುಂಕ ಇಲ್ಲದೆ ಸ್ಮಶಾನದಲ್ಲೂ GST ಹಾಕ್ತಾರೆ. ಇವತ್ತು ಬಾಡಿಯನ್ನ ಸುಡಬೇಕು ಅಂದ್ರೆ, ನಮ್ಮ ಬಾಡಿನ ದಫನ್ ಮಾಡ್ಬೇಕು, ಮಣ್ಣು ಮಾಡ್ಬೇಕು ಅಂದ್ರೆ ಕೆಲ್ಸಗಾರನ ಕರಿಬೇಕು, 6 ಅಡಿ 3 ಅಡಿ ಮಣ್ಣು ತೋಡ್ಬೇಕು, ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ಬೇಕು, ಚಟ್ಟಕ್ಕೆ ವ್ಯವಸ್ಥೆ ಮಾಡ್ಬೇಕು, ಹೂವಿಗೆ ವ್ಯವಸ್ಥೆ ಮಾಡ್ಬೇಕು, ಬಂದವ್ರ ಕಾಫಿ ಟೀಗಳು ವ್ಯವಸ್ಥೆ ಮಾಡ್ಬೇಕು, ಬಂದವ್ರಿಗೆ ಗಾಡಿಗಳ ವ್ಯವಸ್ಥೆ ಮಾಡ್ಬೇಕು. ಅದಾದ್ಮೇಲೆ 3ನೇ ದಿನದ ಹಾಲಿನ ವ್ಯವಸ್ಥೆ, 11ನೇ ದಿನದ ಕಾರ್ಯದ ವ್ಯವಸ್ಥೆ, ತಿಂಗಳದ ಕಾರ್ಯ, 3 ತಿಂಗಳದ ಕಾರ್ಯ, 1 ವರ್ಷದ ಕಾರ್ಯ. ಇಷ್ಟೆಲ್ಲ ಇದೆಪ್ಪ, ಸುಮ್ಮನೆ ಏನು ಅಂತ ಅನ್ಕೋಬಿಟ್ಟಿದ್ದೀರಾ? ಆ ಮನೆಯವ್ರು ಹೆಂಗ್ ನಿಭಾಯಿಸ್ತಾರೆ? ಆಕೆ ಭದ್ರತೆಯೇ. ಸುಮ್ಮನೆ ಎದ್ದೊಳ್ತಿದ್ರಿ, ಓಡ್ತಿದ್ದೀನಿ, ಏನೋ ಓಡ್ತಿದ್ದೀನಿ, ಏನೋ ಸೇವಿಂಗ್ಸ್ ಮಾಡಿ, ಏನು ಮಾಡ್ತಿಲ್ಲ. ಒಳ್ಳೆ ಊಟ ತಿಂತಿಲ್ಲ, ಒಳ್ಳೆ ಪ್ರೋಟೀನ್ಸ್ ತಿಂತಿಲ್ಲ, ಒಳ್ಳೆ ಒಂದು ಎಕ್ಸಸೈಸ್ ಇಲ್ಲ, ಏನೋ ಒಂದು ಧಾವಂತ ಏನೇನೋ ಮಾಡ್ಕೋತಿದ್ದೀರಿ ಮಕ್ಳೇ. ಶನಿ ಅಲ್ಲಿ ಬಂದು ಕುಳಿತುಕೊಂಡಿದ್ದಾನೆ. ನೀವೊಂದು ಮುಖವಾಡ ಹಾಕೊಂಡು ಎಲ್ಲರೂ ಬದುಕ್ತಿದ್ದೀರಿ. ಮುಖವಾಡ ಹಾಕೊಂಡು ಎಲ್ಲೆಲ್ಲಿ ನೋಡಿದ್ರು ಕೂಡ ಈ ತರದ ಆಗ್ತಿದೆ ಮಕ್ಳೇ. ದಯಮಾಡಿ ಇವತ್ತೊಂದು ಥಿಂಗ್ಸ್ ಟು ಡೂ. ಹೇಗಾದ್ರೂ ಸರಿ, ಅಮ್ಮ ತಾಯಿ ಅಂದ್ರ ನೀವಾದ್ರೂ ಸರಿ, ನಿಮ್ಮ ಯಜಮಾನ ಹಾಗೆ ಒಂದ್ ದಿನಕ್ಕೊಂದು 100 ರೂಪಾಯಿ ಉಳಿಸಿಟ್ಕೋತೀರಿ. ಏನ್ರಲ್ಲಾದ್ರೂ, ಯಾವ್ದ್ರಲ್ಲಾದ್ರೂ, ಸೊಪ್ಪು ಸೆದೆ ಇನ್ನೊಂದ್ರಲ್ಲಿ ಅಂತ ಉಳಿಸ್ಕೋತೀರಲ್ವಾ? ಮನೆಯ ಮಕ್ಕಳ ಸಮೇತ ಒಂದು ಹೆಲ್ತ್ ಇನ್ಶೂರೆನ್ಸ್ ಪ್ಯಾಕೇಜ್ ಒಂದು ಒಳ್ಳೆ ತಗೊಳ್ಳಿ. ಗೊತ್ತಿಲ್ಲ, ಸಡನ್ ಆಗಿ ಈಗೇನೋ PCODನೂ ಇಲ್ಲಂತೆ, PCOS ಇಲ್ಲಂತೆ, ಅದೇನೋ PMOS ಅಂತೆ, ಏನೇನೋ ಕಾಯಿಲೆಗಳು, ಎಂತೆಂಥದ್ದು ಕಾಯಿಲೆಗಳು. ಒಂದು ತಾಯಿ ಜೀವ ಫೋನ್ ಮಾಡುತ್ತೆ. ನಾನು ಹೇಳಿದೆ, ನೋಡಮ್ಮ, ಪೂಜಾ ವಕ್ರ ಜಾತಕದಲ್ಲಿ ಅಲ್ಲೊಂದು ಗುರು ಹೊಡೆತ ಕೊಟ್ಟಿದೆ, ಮಕ್ಕಳಾಗಲು ದೋಷ, ನಿನಗಲ್ಲ ನಿನ್ಗೂ ಇದೆ, ನಿನಗಿಂತಲೂ ಹೆಚ್ಚಾಗಿ ಗಂಡನಿಗಿದೆ ತಾಯಿ. ಹಿಂಗಾಗ್ಬಿಟ್ಟಿದೆ. ಅವನಿಗೆ ಕೌಂಟಿಂಗ್ ಅಲ್ಲಿ ವೀರ್ಯಾಣು, ಕೌಂಟಿಂಗ್ ನಲ್ಲಿ ಸೆಮನ್ ಕೌಂಟಿಂಗ್ ನಲ್ಲಿ ಪ್ರಾಬ್ಲಮ್ ಇದೆ. ಸೊ ಗರ್ಭ ಧರಿಸ್ಲಿಕ್ಕೆ ದೋಷ ಆಗುತ್ತೆ. ಗುರುಗಳೇ ಏನಾದ್ರೂ ಒಂದು ಪೂಜೆ ಮಾಡೋದು ಹೇಳ್ಕೊಡಿ ಗುರುಗಳೇ. ಪೂಜೆಯಿಂದ ಅಲ್ಲಿಗೆ ಕುಂತಿದೇವಿ ಪೂಜೆಯಿಂದ ಮಕ್ಕಳನ್ನ ಪಡೆದ್ಲ, ಗಂಡನಿಂದ ಮಕ್ಕಳಿಲ್ಲ. ಆಗ್ಲೇ ಡೋನರ್ ಎಗ್ ಅಂತ ಏನ್ ಹೇಳ್ತೀವಿ, ಡೋನರ್
ಫಾದರ್ದು ಸೆಮೆನ್ ತಗೊಂಡಿದೆ ಅಂದ್ರೆ ಒಬ್ಬ ಡೋನರ್ ಬಂದು ಅಲ್ಲೊಂದು ಗರ್ಭಧಾರಣೆ ಆಗಿದೆ, ಅವನು ದೈವಾಂಶ ಸಂಭೂತರು. ಪ್ರಾರ್ಥನೆ ಮಾಡಿದ ಮೇಲೆ ಧರ್ಮದೇವತೆ ಬಂತು, ಧರ್ಮರಾಯರು ಮಗು ಆಯ್ತು. ಪ್ರಾರ್ಥನೆ ಇನ್ನೊಂದು ಮಗು ಬೇಕು, ಸರಿ ವಾಯುದೇವ್ರನ್ನ ಪ್ರಾರ್ಥನೆ ಮಾಡಿದ, ವಾಯುದೇವರ ಅಂಶದಿಂದ ಭೀಮರು ಹುಟ್ಟಿದ್ರು. ಏನು ಅಂಶದಿಂದ ಅಂತ ಹೇಳಿದಂದ್ರೆ ಏನು ಮುಟ್ಟು ಬಿಟ್ಟು ಹೋದ್ರ? ಖಂಡಿತ ಇಲ್ಲ. ನವಮಾಸಗಳು ಹೊತ್ತು ಹೆತ್ತಿರ್ತಕ್ಕಂಥದ್ದು ಅದಾಗ್ಬೇಕು ಅಂದ್ರೆ ಗರ್ಭಧಾರಣೆ ಆಗ್ಬೇಕಲ್ವಾ? ಗುರುಜಿ ಪೂಜೆ ಹೇಳ್ಕೊಟ್ಬಿಡಿ. ಸುಳ್ಳು ಹೇಳ್ದ ಹಾಗೆ ಮಕ್ಕಳ, ನಾನು ಈ ಪೂಜೆ ಮಾಡಿಬಿಟ್ರೆ ಬಂದ್ಬಿಡುತ್ತೆ, ಮಗು ಆಗ್ಬಿಡುತ್ತೆ. ಖಂಡಿತ ನನ್ನ ಜೀವಮಾನದಲ್ಲಿ ಆ ಥರ ಹೇಳಿಲ್ಲ. ಇದಿಲ್ಲ ಅಂದ್ರೆ ಇದಿಲ್ಲ ಅಂತಲೇ ಹೇಳೋದು. ಅದಕ್ಕೆ ಹೇಳ್ತೀನಿ, ಇವತ್ತೊಂದು ನಿಮ್ಗೆ ಒಂದು ಹೆಲ್ತ್ ಇನ್ಶೂರೆನ್ಸ್ ಇತ್ತು ಅಂದ್ರೆ ಅದಕ್ಕೆ ಬೇಕಾದಂತ ಒಂದು ಟ್ರೀಟ್ಮೆಂಟು ಇನ್ನೊಂದು ನೀವು ಚೆಕ್ ಮಾಡ್ಬೋದು. ಈ ತರ ಪ್ರೆಗ್ನೆನ್ಸಿಗೆ ಸಂಬಂಧಪಟ್ಟಂಥದ್ದು ಇದೆಯಾ, ಅಕಸ್ಮಾತ್ ತೊಂದರೆಗಳಾಗ್ತಿದೆ. ಸೊ ವಿ ವಿಲ್ ಪ್ಲಾನ್ ಇಟ್ ಫಾರ್ ನೆಕ್ಸ್ಟ್ 2 years, 1-2 ವರ್ಷದ ನಾವು ಈಗಲಿಂದಲೇ ಕಟ್ಕೊಂಡು ಬರ್ತೇವೆ. ನಾಳೆ ಒಂದು ಕ್ರಿಟಿಕಲ್ ಪ್ರೆಗ್ನೆನ್ಸಿ ಆಯ್ತು, ಯಜಮಾನ್ರಿಗೆ ಇನ್ನೊಂದು ಆಯ್ತು, ಯಾವಾಗ ಏನಾಗುತ್ತೋ ಗೊತ್ತಿಲ್ಲಪ್ಪ. ತುಂಬಾ ದೊಡ್ಡ ದುಡ್ಡಿರೋರ್ ಮನೆಗಳಲ್ಲಿ ಕಂಟ್ರೋಲ್ ಇಲ್ಲ, ಶಕ್ತಿ ಇರೋರ್ ಮನೆಯಲ್ಲಿ, ಫಿಟ್ನೆಸ್ ಇಟ್ಕೊಂಡಿರೋರು, ಪ್ರೋಟೀನ್ ತಿನ್ನೋರು, ಇವ್ರುಗಳ ಮನೆಯಲ್ಲಿ ಯಾವಾಗ ಏನ್ ನಡೆಯುತ್ತೆ ಅಂತ ಗೊತ್ತಿಲ್ಲ. ದಯಮಾಡಿ ಎಲ್ರಿಗೂ ಹೇಳ್ತೀನಿ, ಏನೋ ಉಳಿಸ್ತೀನಿ, ಇನ್ನೇನೋ ತಿಂತೀನಿ, ಇನ್ನೇನೋ ಮಾಡ್ತೀನಿ, ಅದಿರ್ಲಿ. ದಿನಕ್ಕೊಂದು 100 ರೂಪಾಯಿ ಎತ್ತಿಟ್ಬಿಡಿ. ಮನೆಯವರೆಲ್ಲ ಸೇರ್ಕೊಂಡು, ನೀವು ನಿಮ್ಮ ಯಜಮಾನ್ರು ಅಂದ್ರೆ 50 ರೂಪಾಯಿ. ಆ 100 ರೂಪಾಯಿ ತಗೊಂಡೋಗ್ಬಿಟ್ಟು ಒಂದು 500 ರೂಪಾಯಿ, ತಿಂಗಳಿಗೆ 3000 ರೂಪಾಯಿ ಆಗುತ್ತೆ, ಒಂದು 2,500 ರೂಪಾಯಿ ಟೋಟಲ್ ಫ್ಯಾಮಿಲಿ ಇನ್ಶೂರೆನ್ಸ್ ಮಾಡಿಸಿ. ಗಂಡ ಹೆಂಡತಿ ಮಗು ಅನ್ನತಕ್ಕಂಥದ್ದು ಹೆಲ್ತ್ ಇನ್ಶೂರೆನ್ಸ್ 25,000 ರೂಪಾಯಿ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ 1 ಕೋಟಿಯವರೆಗೂ ನಿಮಗೆ ಸರ್ಜರಿ, ಟೋಟಲ್ ಹಾಸ್ಪಿಟಲ್ಲು, ರೂಮ್ಸು, ಡಾಕ್ಟರ್ಸು, ಟ್ರೀಟ್ಮೆಂಟ್ಸು ಎಲ್ಲದಕ್ಕೂ ಕವರ್ ಆಗುತ್ತಪ್ಪ. ಏನೇನಕ್ಕೂ ಖರ್ಚು ಮಾಡ್ತಿದ್ದೇವೆ, ಕೊಡ್ತಿದ್ದಾರೆ, ಸರ್ಕಾರ ಕೊಡ್ತಿದೆ. ಒಂದು ಆರೋಗ್ಯಶ್ರೀ ಭಾಗ್ಯದಲ್ಲಿ ಒಂದು 5 ಲಕ್ಷದವರೆಗೂ ಕೊಡ್ತಿದೆ. ನೀವು ಆಸ್ಪತ್ರೆಗೆ ಇನ್ಶೂರೆನ್ಸ್ ಹೋದ ಅಂದ್ರೆ 5 ಲಕ್ಷಕ್ಕೆ ಇನ್ನೊಂದು 15 ಲಕ್ಷ ತಗೋತಾರೆ. ನನ್ನ ಮಾತು ಕೇಳಿ, ಇನ್ಶೂರೆನ್ಸ್ ಇಸ್ ಅ ಮಸ್ಟ್. ಪ್ಲಸ್ ಒಂದು ಟರ್ಮ್ ಇನ್ಶೂರೆನ್ಸ್ ತಿಂಗಳಿಗೊಂದು 500 ರೂಪಾಯಿ ಇದೆ, ಮಾಡಿಸಿಡಿ. 1,500 ರೂಪಾಯಿ ಕಟ್ತೀರಾ, ಒಂದು 3 ಕೋಟಿ ರೂಪಾಯಿವರೆಗೂ ಬರುತ್ತೆ. ಒಂದು 10,000 ರೂಪಾಯಿ ಕಟ್ತೀರಾ, ಒಂದು 10 ಕೋಟಿ ರೂಪಾಯಿವರೆಗೂ ಬರುತ್ತೆ. ನಮ್ಮವನ್ನ ಕಾಪಾಡ್ಲಿಕ್ಕೆ ಗೊತ್ತಿಲ್ಲ ಎಳೆ ಮಕ್ಕಳು, ನಮ್ಮ ಮಕ್ಕಳು. ನಾವು ಭಾರತೀಯರು, ನಾವು ದುಡಿದ್ರಲ್ಲಿ ಒಂದು 50% ಅಲ್ಲ 70% ನಮ್ಮ ಮಕ್ಕಳಿಗೆ ಎತ್ತಿಡೋದು. ತಿನ್ಸೋದಕ್ಕೆ, ಬಟ್ಟೆಗೆ, ಅವ್ರ ಓದಿಗೆ, ಅವ್ರ ಕೆಲ್ಸಕ್ಕೆ, ಅವ್ರ ಬದುಕಿಗೆ, ಅವ್ರ ಮದುವೆಗೆ, ಅವ್ರ ಜೀವನಕ್ಕೆ ಅಂತ. ಸೊ ಶನಿ ಇಸ್ ಮೂವ್ಮೆಂಟ್ ಇಸ್ ಹ್ಯಾಪನಿಂಗ್. ನನ್ನ ಮಾತು ಕೇಳಿ, ಶನಿ ಈಸ್ ಸೇವಿಂಗ್ಸ್. ವಯಸ್ಸಾದ ಕಾಲದಲ್ಲಿ ಆರಾಮವಾಗಿ ಕುಳಿತುಕೊಳ್ಳೋದು. ಟರ್ಮ್ ಇನ್ಶೂರೆನ್ಸ್ ಅಲ್ಲಿ ನಿಮಗೇನು ಬರಲ್ಲ, ಬಟ್ ನೀವು ಯಾರಿಗೋ ನಾಮಿನಿ ಮಾಡಿರ್ತೀರಲ್ವಾ, ನಿಮ್ಮ ಮಕ್ಕಳ ಹೆಸರಲ್ಲೋ, ಪತ್ನಿ ಹೆಸರಲ್ಲೋ, ಗಂಡನ ಹೆಸರಲ್ಲೋ, ಕಾಪಾಡುತ್ತೆ. ನನ್ನ ಮಾತು ಕೇಳಿ, ನಿಮ್ಮನ್ನು ನೀವೇ ಕಾಪಾಡ್ಕೋಬೇಕು. ಯಾವುದೋ ಗ್ರಹ ಬರುತ್ತೆ, ದೇವರು ಬರುತ್ತೆ, ಏನೋ ಒಂದು ಆಚಾರ್ಯ. ನಾನು ಒಂದಷ್ಟು ತಿಳ್ಕೊಂಡಿದ್ದೇನೆ, ಈ ಒಂದು ಗ್ರಹಗಳ ಮೂವ್ಮೆಂಟ್ ಈ ತರ ಹೋಗಿ ನೀವು ಎಲ್ಲೋ ನಿಂತ್ಕೊಬಿಡ್ತೀರಿ. ಖಂಡಿತ ಇವರು ಅತಿ ಶೀಘ್ರದಲ್ಲಿಯೇ ವರ್ಕ್ ಫ್ರಮ್ ಹೋಮ್ ಎಲ್ಲ ಸ್ಟಾರ್ಟ್ ಮಾಡಿಸ್ತಾರೆ, ಬರೆದಿಟ್ಕೊಳ್ಳಿ. 80% ವರ್ಕ್ ಶುಡ್ ಹ್ಯಾಪನ್. ಆದಷ್ಟು ಟ್ರಾನ್ಸ್ಪೋರ್ಟ್ ಕಟ್ ಆಫ್ ಆಗ್ಬೇಕು, ಇನ್ನೊಂದು ಆಗ್ಬೇಕು ಅಂತಕ್ಕಂಥದ್ದು ಪೂರ್ತಿಯಾಗಿ ತಂದು ಬಿಟ್ರು ಈ ಪೆಟ್ರೋಲ್ನ ಆಮದು ಕಡಿಮೆ ಮಾಡ್ಲಿಕ್ಕೆ. ಹಾಗೇನ್ ಮಾಡ್ತೀರಿ? ವರ್ಕ್ ಫ್ರಮ್ ಹೋಮ್ ಎಷ್ಟು ಜನಕ್ಕಿದೆ ಕೆಲಸಗಳು? ಈ ಕೂಲಿ ಕೆಲಸದವ್ರ ಕತೆ ಏನು? ಸೊ ಈಗ ಪಬ್ಲಿಕ್ ಟ್ರಾನ್ಸ್ಪೋರ್ಟೇ ಬಳಸಬೇಕು ಅಂತಕ್ಕಂಥದ್ದು ಒಂದು ತರ್ತಾರೆ. ಇದೆಲ್ಲ ಈಗಲಿಂದಲೇ ಸಿದ್ಧರಾಗಿ ಶನಿಯ ಒಂದು ಭಾವ ಬದಲಾವಣೆ, ಆ ಒಂದು 27ನೇ ನಕ್ಷತ್ರ ರೇವತಿ, ಬುದ್ಧಿ, ಮಾತು, ಆಲೋಚನೆ, ವಿವೇಚನೆ, ಚಿಂತನೆ ಎಲ್ಲ ಒಂದು ರೀತಿ ಗಲಿಬಿಲಿಗಳ ಒಂದು ಸ್ಥಾಯಿ ಭರಣಿ ನಕ್ಷತ್ರ ಇವತ್ತು. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಯಾರು ಏನಾದ್ರೂ ಹೇಳಿ, ದಯಮಾಡಿ ಬೇಡ. ಯಾರನ್ನಾದ್ರೂ ಎಕ್ಸ್ಪರ್ಟ್ಸ್ನ ಕೇಳಿ. ಈಗೆಲ್ಲ ತುಂಬಾ ಟಿವಿ ಅಡ್ವರ್ಟೈಸ್ಮೆಂಟ್ ಬರ್ತಿರುತ್ತೆ ಅಲ್ವಾ, ಸ್ಕೀಮ್ಸ್ಗೆ ಸಂಬಂಧಪಟ್ಟಂಥದ್ದು ಅಂತ ಸೈಟ್ಸ್ಗೆ ಹೋಗ್ಬಿಟ್ಟು 1-2 ಇನ್ಶೂರೆನ್ಸ್ ಮಾಡಿಸಿಟ್ಕೊಳ್ಳಿ ಮಕ್ಕಳೇ. ನಿಮ್ಮವ್ರಿಗೆ, ನಿಮ್ಮ ಮಕ್ಕಳಿಗೆ ಸಡನ್ ಆಗಿ ನಿಮ್ಮ ಮಕ್ಕಳಿಗೆ ಏನಾದ್ರು ಒಂದಾಯ್ತು, ಇರೋದು ಒಂದು ಮಗು, ದೇವ್ರು ಕೊಟ್ಟಿರೋ ಒಂದು ವರ, ಅದು ನಿಮ್ ಗಂಡ ಇರ್ಬೋದು, ಇಲ್ಲ ನಿಮ್ಮ ಹೆಂಡತಿ ಇರ್ಬೋದು, ಆಮೇಲೆ ಇನ್ನೊಂದು ಮಗು, ನಿಮ್ಮ ಅಮ್ಮ ಅಪ್ಪನೂ ಇದ್ದಾರೆ, 5 ಜನಕ್ಕೆ ಸೇರಿಸಿ ಮಾಡಿಸ್ತೇವೆ ಅಂದ್ರೂ ಕೂಡ ಮಾಡ್ಬೋದು. ವಯಸ್ಸಾದವ್ರು ಎಲ್ಲಿ ಹೋಗ್ತಾರೆ? BP ಇದೆ, ಶುಗರ್ ಇದೆ, ಗ್ಯಾಂಗ್ರೀನ್ ಇದೆ, ಹಾರ್ಟ್ ಅಟ್ಯಾಕ್ ಇದೆ. ಎಲ್ರ ಮನೇಲೂ ಒಂದು ಹಾರ್ಟ್ ಪ್ರಾಬ್ಲಮ್, ಎಲ್ರ ಮನೆಯಲ್ಲೂ ಒಂದು ಶುಗರ್ ಪ್ರಾಬ್ಲಮ್. ಅದು ಇತ್ತು ಅಂದ್ರೆ ಇನ್ ಕಿಡ್ನಿನೂ ಪ್ರಾಬ್ಲಮ್.
ಇನ್ನೊಂದು ಕ್ಯಾನ್ಸರ್ ಪ್ರಾಬ್ಲಮ್. ನೀವು ನೋಡಿ ಒಂದೊಂದು ಮನೆಯಲ್ಲೂ ಒಂದೊಂದಿದೆ ದೊಡ್ಡ ದೊಡ್ಡ ಕಾಯಿಲೆಗಳು. ನಿನಗೆ ಶುಗರ್ ಏನು ಅಂದ್ರೆ ಇವನಿಗೆ ಹಾರ್ಟ್, ನಿನಗೆ ಹಾರ್ಟ್ ಏನೋ ಅಂದ್ರೆ ನಿನಗೆ BP, ನಿನಗೆ BP ಏನೋ ಅಂದ್ರೆ ನಿನ್ ಕಿಡ್ನಿ, ನಿನಗೆ ಕಿಡ್ನಿ ಏನೋ ಅಂದ್ರೆ ನಿನ್ ಡಯಾಲಿಸಿಸ್. ಇಂಥ ಸ್ಥಾಯಿಗೆ ತಂದು ಇಟ್ಕೊಬಿಟ್ಟಿದ್ದೇವೆ ನಾವು. ಒಂದು 30-40 ವರ್ಷದಿಂದ ನಾವೆಲ್ಲ ಕಲಬೆರಕೆ, ಮದ್ದುಗಳು, ಕೆಮಿಕಲ್ಗಳು ಹೊಡೆದು ಬಳಸಿ. ಇನ್ನೊಂದು ಚಿತ್ರಾನ್ನ ತಿನ್ನಕ್ ಹೋದ್ರು ಕೂಡ ರೋಡ್ ಸೈಡ್ ಅಲ್ಲಿ ಒಂದು ಪ್ಲಾಸ್ಟಿಕ್ ಪ್ಲೇಟ್ ಅಲ್ಲಿ ಕೊಡ್ತಾರೆ, ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕೊಡ್ತಾರೆ. ಒಂದು ಬಜ್ಜಿ ಬೋಂಡ ತಿಂತೀವಿ ಅಂದ್ರೆ ಅದ್ರಲ್ಲಿ ತಗೊಂಬಂದು ತಿಂತಿದ್ದೇವೆ, ನಮಗೆ ಗೊತ್ತಿಲ್ಲ ಎಷ್ಟು ಕೆಮಿಕಲ್ಸ್ ಹೋಗ್ತಿದೆ ಅಂತ. ಎಲ್ಲ ಮದ್ದು ಹೊಡಿಯುವಂಥದ್ದು ಮಾಡಿ ಇಟ್ಕೊಂಡು ಇನ್ನೇನಾಗುತ್ತೆ? ಆಯುಷ್ಯಕಾರಕ. ಜಾಗ್ರತೆ ಮಕ್ಕಳು, ಆಯುಷ್ಯಕಾರಕ. ಆ ಒಂದು 27ನೆಯ ಕಟ್ಟ ಕಡೆಯ ನಕ್ಷತ್ರದ ಮೇಲೆ ಮೂವ್ಮೆಂಟ್ ಆಗ್ತಿರೋದನ್ನ ಹೇಳ್ಕೊಡ್ತಿದ್ದೇನೆ. ನನ್ಗೆ ಅಷ್ಟೇ ಬೇಕು. ಸರ್ವೇ ಜನ ಸುಖಿನೋ ಭವಂತು. ನೀವು ನನ್ನ ಹತ್ರ ಬರಲೇಬೇಡಿ, ಬರಲೂ ಕೂಡುದು. ಎಲ್ಲೋ ಇರ್ಲಿ, ಎಲ್ಲೋ ತೃಪ್ತಿಯಾಗಿರ್ಲಿ, ಆನಂದವಾಗಿರ್ಲಿ. ನಿಮ್ಮ ಸಮಸ್ಯೆಗೆ ನೀವು ಒಂದು ಪರಿಷ್ಕಾರ ಮಾಡ್ಕೊಂಡಿದ್ದೀರಿ. ಸುಳ್ಳಿನ ಕಂತೆಗಳು ಯಾರಾದ್ರೂ ಬಂದ್ಬಿಟ್ಟು ಈ ತರದ್ದು ಹೇಳ್ತಾರೆ, ನಂಗಾದ್ರೆ ನಾನು CM ಮಾಡಿಸ್ತೀನಿ ಅಂತ. ಅದೆಲ್ಲ ವಿಪರೀತ ರಾಜಯೋಗ ರೀ. ಯಾರೋ ಒಬ್ಬರಿಗೆ 50 ವರ್ಷ ರಾಜ್ಯಭಾರ ಮಾಡಿರೋರಿಗೆ ಯೋಚನೆ ನೋಡಿ, ಅಲ್ಲಿ ವಿಪರೀತ ರಾಜಯೋಗ ಮೊನ್ನೆ ನಡೆದಿರ್ತಕ್ಕಂಥದ್ದು ನೆನ್ಸೇ ಇಲ್ಲ. ಅಲ್ಲಿಲ್ಲ ಬಹುಮತ. ನಿಜ ಹೇಳ್ಬೇಕು ಅಂದ್ರೆ ನಡೆದಿದ್ದ ನೋಡಿ ಮ್ಯಾಜಿಕ್. 144 ಮೆಜಾರಿಟಿ ಬರುತ್ತೆ, DMK ವಾಕೌಟ್ ಆಗುತ್ತೆ. ವಾಟ್ ಇವ್ರು ನೆನ್ಸಿದ್ರ, ಇವ್ರ ಹತ್ರ ಹೋಗಿ ಕೇಳಿದ್ರ, ಮಾತುಕತೆ ಮಾಡಿದ್ರ? ಏನಿಲ್ಲ, ಅವ್ರಾಗ ಅವ್ರ ಪಕ್ಷನ ಇಬ್ಬಾಗ ಮಾಡ್ಕೊಂಡು ಓಡ್ ಬಂದ್ಬಿಟ್ಟವ್ರೆ. 50 ವರ್ಷ ಮೇದ್ಕೊಂಡು ತಿಂದ್ಕೊಂಡಿದ್ದವ್ರು ದಿಢೀರಂತ ಅಧಿಕಾರ ಇಲ್ಲ ಅಂದ್ರೆ ಹುಚ್ಚರಾಗ್ಬಿಡ್ತಾರೆ ಅವರೆಲ್ಲ ಮಾಡ್ತಾರೆ. ಅದನ್ನ ಅವನೇನಾದ್ರೂ ಸ್ವಲ್ಪ ತಿಳ್ಕೊಂಡು ಹುಷಾರಾಗಿ ಹೆಜ್ಜೆ ಇಟ್ರೆ, ಈ ಮೇಯೋ ಕುರಿಗಳು, ಈ ತೋಳುಗಳು, ನರಿಗಳನ್ನ ದೂರ ಇಟ್ಕೊಂಡು ಅವನ್ನ ಪಕ್ಕದಲ್ಲೇ ಇಟ್ಕೊಂಡಾಗ ಮ್ಯಾನೇಜ್ ಮಾಡ್ಕೊಂಡು ಹೋದರೆ ಅಲ್ಲೊಂದು ಒಳ್ಳೆ ಆಡಳಿತ ನಡೆಸ್ತಕ್ಕಂಥದ್ದು ಆಗ್ಬೇಕು. ಯಾಕಂದ್ರೆ ಎಲ್ಲೂ ನಡೆಸದಂತ ಒಂದು ವಿಚಿತ್ರ, ಇದನ್ನ ವಿಪರೀತ. ನಮ್ ಜಾತಕದಲ್ಲಿ ಯಾರಿಗೂ ಒಬ್ರಿಗೆ ಅಂತದೊಂದು ಬರುತ್ತೆ, ವಿಪರೀತ ರಾಜಯೋಗ ಅಂದ್ರೆ. ಸದ್ಬಳಕೆ ಮಾಡ್ಕೊಳ್ಳಲ್ಲ, ಬರೋದು ಇಲ್ಲ, ಅವ್ರು ತಿನ್ನೋದು, ಅವ್ರು ಕೋಟಿಗಟ್ಲೆ ತಗೊಳ್ಳೋದು, ಈ ತರದೆಲ್ಲ ಮಾಡ್ತಕ್ಕಂಥದ್ದು ಮಾಡ್ತಾರೆ. ಎಚ್ಚರಿಕೆ ಮಕ್ಕಳೇ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರ್ತೇನೆ. ಈ ಶನಿಯ ಒಂದು ರೇವತಿ ನಕ್ಷತ್ರದ ಗೋಚಾರ ಫಲ ಎಂಥದೊಂದು ಫಲವನ್ನ ಕೊಡುತ್ತೆ ಅನ್ನತಕ್ಕಂಥದ್ದನ್ನ ತಿಳಿಸ್ಕೊಡ್ತೇನೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಶನಿಯ ರೇವತಿ ನಕ್ಷತ್ರದ ಮೇಲೆ ಪ್ರಭಾವ ಅದರ ಮೇಲೆ ಬರ್ತಿದೆ. ಇದೇ 17ನೇ ತಾರೀಕು, ನಾಳೆಯಿಂದ ಅಕ್ಟೋಬರ್ 9ರವರೆಗೂ ಶನಿಯ ಒಂದು ಪ್ರಭಾವ ಇರ್ತಕ್ಕಂಥದ್ದು ರೇವತಿ ನಕ್ಷತ್ರದಲ್ಲಿ. ರೇವತಿ ಅಂತ ಹೇಳ್ತಿದ್ದೆ, ಹಾಗೆಯೇ ನಮ್ಮ ತಾಯಿ ಜಗನ್ಮಾತೆ ಚಾಮುಂಡೇಶ್ವರಿ ನಕ್ಷತ್ರ ಪ್ರಭಾವ. ರೇವತಿ ನಕ್ಷತ್ರದಲ್ಲಿಯೇ ನಾವು ಆಷಾಢ ಮಾಸದಲ್ಲಿ ಜನ್ಮೋತ್ಸವ, ಅಮ್ಮನವರದ ಜನ್ಮೋತ್ಸವ ಆಚರಿಸೋದು. ಅಷ್ಟು ಒಂದು ತಾಕತ್ತು, ಆ ಹೈಟು ವೆಯ್ಟು. ನೀವು ನೋಡಿ, ಯಾರಾದ್ರೂ ರೇವತಿ ಅಂತ ಇದ್ರೆ ಎಷ್ಟು ಜನ ಕಮೆಂಟ್ಸ್ ಹಾಕ್ತೀರಿ ಅಂತ ಕಾಯ್ತಿರ್ತೇನೆ. ಊರಿಗೆಲ್ಲ ಬೆಳಕಾಗಿರ್ತೀರಿ, ಊರಿಗೆಲ್ಲ ನೆರಳಾಗಿರ್ತೀರಿ. ನಿಮಗೆ ಎಷ್ಟು ಜನ ಚೂರಿ ಹಾಕಿದ್ರು ಅಂತ ಹೇಳಿ ನಿಮ್ಮ ಮನೆಯವರೇ. 100% ಹೇಳ್ತಾನೆ, ಗಂಡು ಮಕ್ಕಳಿದ್ರೆ ನೋವು ತಿಂತೀರಿ, ಹೆಣ್ಮಕ್ಳಿದ್ರೆ ಒಂದ್ ಸ್ವಲ್ಪ ಸಮಾಧಾನ ಪಡ್ತೀರಿ. ರೇವತಿ ನಕ್ಷತ್ರದಲ್ಲಿ ಹುಟ್ಟಿದ ಸ್ತ್ರೀಗೆ ಅಲ್ಲೊಂದು ಕುಟುಂಬ ವಿಚಾರದಲ್ಲಿ ಅತ್ತೆ ಗಂಡ ಇನ್ನೊಂದು, ಅದು ನೋವೇ. ಗಂಡಸ್ಗಂತೂ
ತುಂಬಾ ಮೆದು ಹೃದಯ ರೇವತಿ ನಕ್ಷತ್ರದ್ದು ಅಂಥದ್ದೊಂದು ಭಾವ, ತುಂಬಾ ಹೃದಯವಂತಿಕೆಯ ವ್ಯಕ್ತಿಗಳು. ಅದೇನೋ ಹೇಳ್ತಾರೆ, ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು ಅಂತ, ಅಲ್ಲಿ ಏನೋ ಒದ್ದಾಟ ಮಾಡಿಸುತ್ತೆ, ಬಿಡೋದಿಲ್ಲ. ಅಲ್ಲೊಂದು ಒದ್ದಾಟ, ಅಲ್ಲೊಂದು ಎಳೆದಾಟ ಮಾಡಿಸ್ತಕ್ಕಂಥ ಒಂದು ಪ್ರಭಾವ. ಅಂತ ಒಂದು ರೇವತಿ ನಕ್ಷತ್ರದಲ್ಲಿ ಶನಿಯ ಒಂದು ಪ್ರವೇಶ ಮಿಥುನ ರಾಶಿಗೆ ಹೇಗಿದೆ ಅನ್ನತಕ್ಕಂಥದ್ದು ನೋಡೋಣ. ನೋಡಿ, ಮಿಥುನ ರಾಶಿಗೆ ಆ ಒಂದು 17ನೇ ತಾರೀಕಿಗೆ ಈ ಒಂದು ನಾಳೆ ಈ ಒಂದು ಶನಿಯ ಬದಲಾವಣೆ ಸಂದರ್ಭದಲ್ಲಿ ನೋಡಿ ವಿಪರೀತ ರಾಜಯೋಗ ತಂದುಕೊಡುತ್ತೆ. ಅಂದ್ರೆ ಅದೃಷ್ಟ, ಮಹಾ ಅದೃಷ್ಟ ನಿಮ್ಮ ಜಾತಕದಲ್ಲಿ ಬರೆದಿಟ್ಟಿದೆ. ದರ್ ಇಸ್ ಅ ಚೇಂಜ್ ಆಫ್ ಜಾಬ್, ಚೇಂಜ್ ಆಫ್ ಪ್ಲೇಸ್, ಚೇಂಜ್ ಆಫ್ ಪೊಸಿಷನ್, ಮನೆ, ಜಾಗ, ಇನ್ನೊಂದು ವ್ಯವಸ್ಥೆ. ಖಂಡಿತ ಪ್ರಯತ್ನದಲ್ಲಿರತಕ್ಕಂಥವರಿಗೆ ಶುಕ್ರ ದಶೆ ಆರಂಭ ಅಲ್ಲಿದೆ. ಆ ಶುಕ್ರನ್ ಛಾಯೆ ನೋಡಿ ನಿಮ್ಮ ಮನೆಗೆ ಬಂದು ಕೂತಿದ್ದಾನೆ. ಮಿಥುನ ರಾಶಿಗೆ ಗುರು, ಒಂಟಿ ಗುರು ಇದ್ದದನ್ನ ಶುಕ್ರ ಬಂದು ಭೃಗು ಬಂದು ಸೇರ್ತಿದ್ದ ಹಾಗೆ ಬ್ಯೂಟಿಫುಲ್. 7ನೇ ಮನೆ, 9ನೇ ಮನೆ, ಪಂಚಮ ಸ್ಥಾನ ಇವುಗಳನ್ನ ನೋಡ್ತಕ್ಕಂಥದ್ದು. ರಾಹು ಪಂಚಮದ ಭಾಗ್ಯದಲ್ಲಿ ದಿಗ್ಬಂಧ, 3ನೇ ಮನೆಯಲ್ಲಿ ಕೇತು ದಿಗ್ಬಂಧ, ದಿಗ್ಬಲವಾಗಿ ನಿಂತ್ಕೊಬಿಟ್ಟಿದ್ದಾರೆ. ಯಾರು ಏನೂ ಮಾಡೋಕ್ಕಾಗೋದಿಲ್ಲ. ಶನಿ ಬುಧನ್ ಸಾರ ಬ್ಯೂಟಿಫುಲ್ ಆಗಿದ್ದಾನೆ. ಕುಜ ಲಾಭದಲ್ಲಿ, ಬುಧ 12ನೇ ಮನೆಯಲ್ಲಿದ್ದಾನೆ. ವಿಪರೀತ ಖರ್ಚು ಮಾಡಿಸ್ತಕ್ಕಂಥದ್ದು ಆಗ್ತದೆ. ಯಾವುದಾದ್ರೂ ಸಾಲ ಮಾಡ್ಕೊಂಡಿದ್ರೆ ನಿಮಗೆ ಸ್ವಲ್ಪ ಕೈ ಬಾಯಿ ಸುಮ್ಮನಿರೋಲ್ಲ. ಎಸ್ಪೆಷಲಿ ಲಕ್ಸುರಿ ಕಾರು, ಹೈಟೆಕ್ ಕಾರು ಬಳಸ್ತಿರೋ ಇಲ್ವೋ, ಹೈಟೆಕ್ ಲ್ಯಾಪ್ಟಾಪು 1.5 ಲಕ್ಷ 2 ಲಕ್ಷ ಎಷ್ಟು ಯೂಸೇಜ್ ದಯಮಾಡಿ ಯೋಚನೆ ಮಾಡಿ ನೋಡಿ. ಈ 35,000 ಲ್ಯಾಪ್ಟಾಪ್ ಅಲ್ಲೂ ಅಷ್ಟೇ ಬಳಸೋದು, ಈ 2 ಲಕ್ಷದ ಲ್ಯಾಪ್ಟಾಪ್ ಅಲ್ಲೂ ಅಷ್ಟೇ ಬಳಸೋದು. 2 ಲಕ್ಷದ ಐಫೋನು, ಈಗೇನೋ ಆಪಲ್ 20 ಅಂತ ಬರ್ತಿದೆ ಅಂತೆ. ನನ್ನ ಅನುಭವದಿಂದ ಹೇಳ್ತಾನೆ, ದಯಮಾಡಿ ಬೇಸಿಕ್ ಫೋನುಗಳನ್ನ ಬಳಸ್ತಕ್ಕಂಥದ್ದು ಆದಷ್ಟು ಬಳಸಿ. ಇವನ್ ಆಪಲ್ ಸುದ್ದಿಗೆ ಹೋಗ್ಬೇಡಿ. ಯಾಕೆ ಗೊತ್ತಾ ನಿಮ್ಗೆ ಹೇಳ, ಅವನ್ ಅಪ್ಡೇಟೆಡ್ ವರ್ಷನ್ ಅಂತ ತಗೋ ಬರ್ತಾನೆ. ಒಂದು ನೀವು ಬಳಸ್ತಿರೋ ಆಪಲ್ 15, 16 ಇದೆಲ್ಲ 2 ವರ್ಷ 3 ವರ್ಷ ಅಷ್ಟೇ. ಅದ್ರಲ್ಲಿ ಎಷ್ಟೋ ಅಪ್ಲಿಕೇಶನ್ಗಳು ಕೆಲಸನೇ ಮಾಡಲ್ಲ, ತಲ್ಗೆಟ್ ಹೋಗುತ್ತೆ. ನೀವು ಈ ಒಂದು ಅಪ್ಡೇಟೆಡ್ ಹೊಸ ವರ್ಷನ್ ಫೋನ್ ತಗೊಳಕ್ಕೆ ಹೋಗ್ಬೇಕು. ಅವನಷ್ಟು ಬುದ್ಧಿವಂತ. ಇವತ್ತು ಟಿವಿಗಳು ಅದೇ ಕೆಲಸ ಆಗಿರೋದು. ನಾವೆಲ್ಲ ಟಿವಿ ತಂದ್ರೆ 15 ವರ್ಷ ನನಗೆ ನೆನಪಿದೆ ಮನೆಯಲ್ಲಿ. ಅದ್ರಲ್ಲಿ ಒಂದು ರೂಪಾಯಿ ಕಾಯಿನ್ ಹೋಗ್ಬಿಟ್ಟಿತ್ತು. ಅದೇನೋ ಒಂಥರ ಸ್ಕ್ರೀನಿಂಗ್ ಮುಚ್ಚೋದು, ಹಿಂಗ್ ತೆಗಿಯೋದು ಅದನ್ನ. ಅವ್ರು ಯಾರು ದುಬೈ ತಾತ ಅಂತ ಇದ್ರು. ಅವ್ರ ಮನೆಯವರೆಲ್ಲ ದುಬೈಯಲ್ಲಿ ಇದ್ದವರು. ನೋಡ್ಬೇಕು ಅವ್ರು ಬಂದ್ರೆ. ಕ್ರಿಶ್ಚಿಯನ್ಸು, ತುಂಬಾ ಒಳ್ಳೆ ಮನುಷ್ಯ, ತುಂಬಾ ಅಮ್ಮನಿಗೆ ಧೈರ್ಯ ಹೇಳ್ತಿದ್ದಂಥವ್ರು. ಅಮ್ಮನಿಗೆ ಆ ಕಾಲಕ್ಕೆ ಅವ್ರ ಮನೆಯಲ್ಲಿ ಡೈನಿಂಗ್ ಟೇಬಲ್ ಇದ್ರೆ ನನ್ನ ಮಕ್ಕಳು ಡೈನಿಂಗ್ ಟೇಬಲ್ ಮೇಲೆ ಊಟ ಮಾಡ್ಬೇಕು ಅಂತ ಅದನ್ನೇ ನೋಡೋರು. ಒಂದ್ಸಲ ಅವ್ರು ಒಂದು ಹೊಸ ತಗೊಂಡ್ ಬಂದಾಗ ಅದನ್ನ ಅವತ್ತಿನ ಕಾಲಕ್ಕೆ ಎಷ್ಟೋ ದುಡ್ಡು ಕೊಟ್ಟು ತಗೊಬಂದ್ ಮನೆಯಲ್ಲಿ ಡೈನಿಂಗ್ ಟೇಬಲ್ ಅಪ್ಪ ಬಾಯ್ ಬಡ್ಕೊಂಡಿದ್ರು. ನಿನ್ಗೇನೆ ಬಂತು, ಇದೇನೇ ಇದು ಅಂತ. ನನ್ನ ಮಕ್ಕಳು ಕೂಡ ಹಿಂಗೆ ಕುತ್ಕೊಂಡು ತಿನ್ಬೇಕು ಅಂತ. ಅಮ್ಮನ ಆಲೋಚನೆ ಹಂಗಿತ್ತು, ದೊಡ್ಡದಾಗಿ ಚಿಂತನೆ ಮಾಡ್ಬೇಕು, ದೊಡ್ಡದಾಗಿ ಬದುಕ್ಬೇಕು ಅನ್ನತಕ್ಕಂಥ. ನನ್ನ ಮಕ್ಳು ಯಾಕೆ ಯಾರಾದ್ರೂ ಬಂದ್ರು ಅಂದ್ರೆ ಹೆಂಗೆಂಗೋ ನೋಡ್ತಾರೆ ಗೊತ್ತಾ ಅಂತ ಹೇಳ್ಬಿಟ್ಟು ಡೈನಿಂಗ್ ಟೇಬಲ್ ಅವ್ರ ಮನೆಯಿಂದ ತರಿಸಿಟ್ಕೊಂಡಿತ್ತು. ಆ ದುಬೈ ತಾತ ಅವ್ರ ಮನೆಯಲ್ಲಿ ಒಂದು ಟಿವಿ ಇತ್ತು, ತಗೊಬಂದು ಹಾಕೊಂಡಿದ್ವಿ. ಅದು ಹಿಂಗೆ ಸ್ಕ್ರೀನ್ ಮುಚ್ಬೋದು, ಒಂಥರ ಉಡಂದು ಅದು ಹೇಗೋ ₹1 ಒಳಗಡೆ ಸೇರ್ಕೋಬಿಟ್ಟಿತ್ತು. ಇವತ್ತಿಗೂ ನಾನು ಅದನ್ನ ನೆನೆಸ್ಕೋತೀನಿ. ನಾನು ₹1 ಹೋಗ್ಬಿಟ್ಟಿತ್ತೆ, ಎತ್ತಿಟ್ಕೊಂಡಿದ್ನೆ. ಅಯ್ಯೋ ₹1 ಹೋಗ್ಬಿಟ್ಟಿತ್ತೆ. ನಾವೆಲ್ಲ 5 ಪೈಸೆ 10 ಪೈಸೆ ಇದೆಲ್ಲ ನೋಡಿದವ್ರು. ನಾವು 4 ಆಣೆ ನೋಡಿದವ್ರು, 8 ಆಣೆ ನೋಡಿದವ್ರು, ₹1 ನೋಡಿದವ್ರು. ಅದೊಂದು ಆನಂದ. ₹3 ಉಳಿಸ್ಲಿಕ್ಕೆ ನೀವು ನಂಬಲ್ಲ. ₹50 ಬಸ್ ಟಿಕೆಟ್, 50 ಪೈಸೆ. ಇಲ್ಲಿಂದ 8 ಕಿಲೋಮೀಟ್ರು ಉಳಿಸ್ಲಿಕ್ಕೆ 50 ಪೈಸೆ ನಡ್ಕೊಂಡು ಹೋಗ್ಬಿಡ್ತಿದ್ದೆ. ಅಲ್ಲಿಂದ ರಿಟರ್ನ್ ಬರ್ಲಿಕ್ಕೆ 50 ಪೈಸೆ, ಅದನ್ನ ಉಳಿಸ್ಲಿಕ್ಕೆ ನಡ್ಕೊಂಡು ಬರ್ತಿದ್ದೆ ₹1. ಅಲ್ಲಿ ತಗೊಂಡೋಗಿ ಮಾರಿದ್ರೆ ₹2 ಕಡಿಮೆ ಕೊಡೋರು. ನಾವು ಮನೆಯಲ್ಲಿ ಅಮ್ಮ ಊಟದಲ್ಲೇ ತಗೊಬಂದು ಅದನ್ನ ನೆನೆಸಿ ಕಟ್ ಮಾಡಿ ಊಟದಲ್ಲೇ ರೆಡಿ ಮಾಡಿ ಮಾರ್ತಿದ್ವಿ. ಆ ಅಂಗಡಿಗೆ ತಗೊಂಡೋಗಿ ಅದೇ ಕೊಟ್ಟಿರೋ ಎಲೆ ಅಂಗಡಿಗೆ ತಗೊಂಡೋಗಿ ಕೊಟ್ರೆ ₹8 ಕೊಡ್ತಿದ್ದ. ಅಂಗಡಿಗೆ ತಗೊಂಡೋಗಿ ಕೊಟ್ರೆ ₹10 ಕೊಡ್ತಿದ್ರು ಅವರು. ಸೊ ಅಂಗಡಿಗಳನ್ನ ಹುಡ್ಕೊಂಡು ಹೋಗ್ಬಿಟ್ಟು ಕೊಟ್ಬಿಟ್ಟು ಬರ್ತಿದ್ದೆ. ₹3 ಉಳಿಸಿಟ್ಟಿರ್ತಿದ್ದೆ. ದಿನಾ ₹3 ಹೆಂಗಾದ್ರೂ ಸರಿ ಮಾಡೋದು. ಆ ಎಲೆ ತಗೊಂಡ್ಬರೋದು,
ಅದನ್ನ ರೆಡಿ ಮಾಡೋದು, ನೀರಿನಲ್ಲಿ ನೆನೆಸ್ಬಿಟ್ಟು ಕಟ್ ಮಾಡೋದು, ರೆಡಿ ಮಾಡಿಡೋದು, ಅದನ್ನ ಲಾಭ 3 ರೂಪಾಯಿ ಬರುತ್ತೆ. ಅಮ್ಮನಿಗೆ ಆವತ್ತಿನ ಕಾಲಕ್ಕೆ 2 ರೂಪಾಯಿ ಕೊಟ್ಟು 1 ರೂಪಾಯಿ ಎತ್ತಿಟ್ಕೋತಿದ್ದೆ. ಅದೊಂದು ಆನಂದ. ಇವತ್ತಿನ ಮಕ್ಕಳಿಗೆ ನೀವು ಕೇಳಿ ನೋಡಿ, 1 ರೂಪಾಯಿ, 2 ರೂಪಾಯಿ, 3 ರೂಪಾಯಿ, 1,000, 2,000 ಅಂತಾರೆ. ಏನ್ ನೋಡಿದ್ರು ಕೂಡ ಮೊಬೈಲ್ ಫೋನು, ಆಪಲ್ ಫೋನು. ಅವಶ್ಯಕತೆ ಇದೆಯಾ? ಎಷ್ಟು ಅವಶ್ಯಕತೆ ಇದೆ? ಆ ಹೈಟೆಕ್ ಗ್ಯಾಜೆಟ್ಸ್ ಎಷ್ಟು ಅವಶ್ಯಕತೆ ಇದೆ? ಅಷ್ಟು ದೊಡ್ಡ ಟಿವಿ ಅವಶ್ಯಕತೆ ಇದೆಯಾ? ಅಷ್ಟು ದೊಡ್ಡ ಫ್ರಿಡ್ಜ್ ಅವಶ್ಯಕತೆ ಇದೆಯಾ? ಅಷ್ಟು ದೊಡ್ಡ ಮಂಚ ಅವಶ್ಯಕತೆ ಇದೆಯಾ? ಅಷ್ಟು ದೊಡ್ಡ ಸೋಫಾ ಅವಶ್ಯಕತೆ ಇದೆಯಾ? ನಮ್ಮನೆಗೆ ಯಾರು ಬರ್ತಾರೆ? ನಾವ್ ಎಲ್ಲಿಗೆ ಹೋಗ್ತೀವಿ? ಇಲ್ಲ, ನಾವು ಎಲ್ಲರೂ ಮುಂದ್ಗಡೆ ದೊಡ್ಡದಾಗಿ ಕಾಣಿಸ್ಬೇಕು. ನಿಜವೇ ಸಾಲ ಸೋಲ ಮಾಡಿ ನಿಮ್ಮ ಉಳಿತಾಯವನ್ನ, ಶನಿ ಬುಧನ ಸಾರ, ಮಿಥುನ್ ರಾಶಿ, ನೀವು ಅಂತ ಒಂದು ಸ್ವಲ್ಪ ತರಲೆ ಸೊಪ್ಪುಗಳು. ಎಲ್ರು ಮುಂದ್ಗಡೆ ಬುಧನ್ ತತ್ವ ಅಲ್ವಾ, ಒಂಥರ ಗಾಬರಿ 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 ಗಾಬರಿ. ನಿಮಗೆ ನಾವು ಬ್ರ್ಯಾಂಡ್ ತರ ಕಾಣಿಸ್ಬೇಕು. ಯಾಕಂದ್ರೆ ಶುಕ್ರ ಅಲ್ವಾ ಯೋಗಕಾರಕ, ಲಕ್ಷ್ಮೀನಾರಾಯಣ ಕಾರಕ. ಸೊ ಈಗ ಬೇರೆ ಬಂದಿರೋದನ್ನ ಖಂಡಿತ ನೀವು ಸ್ವಲ್ಪ ಬಂಗಾರ ತಗೊಳ್ಳೋದು, ಲಕ್ಸುರಿ ಐಟಮ್ ತಗೊಳ್ಳೋದು, ಟಿವಿ ತಗೊಳ್ಳೋದು, ಫ್ರಿಡ್ಜ್ ತಗೊಳ್ಳೋದು, ವಾಷಿಂಗ್ ಮೆಷಿನ್ ತಗೊಳ್ಳೋದು, ಸ್ವಲ್ಪ ಬಂಗಾರ ತಗೊಳ್ಳೋದು, ಅಲಂಕಾರ ಮಾಡಿಸೋದು, ಇಂಟೀರಿಯರ್ ಮಾಡಿಸೋದು ದಯಮಾಡಿ. ಬುಧ 12ನೇ ಮನೆಯಲ್ಲಿ ಶಿವಾಯ ನಮಃ. ದುಡ್ದಿದ್ದೆಲ್ಲ ಈ ತರದ್ ತಗೊಬಂದು ಏನೋ ಒಂದು ಖರ್ಚು ವೆಚ್ಚ ಎಳೆದಾಟ ಈ ತರದ್ ಮಾಡಿಸ್ಕೊಳ್ತಕ್ಕಂಥದ್ದು ಅದೊಂದು ಮಾಡ್ಕೋತೀರಿ, ಇನ್ನೇನು ತೊಂದರೆ ಇಲ್ಲ. ಉದ್ಯೋಗಂ ಭಾಗ್ಯಂ ಸೌಭಾಗ್ಯಂ ಫ್ಯಾಂಟಾಸ್ಟಿಕ್. ಅಗ್ರಿಕಲ್ಚರ್ ಲೈನ್ ಅಲ್ಲಿ ಇದ್ದೀರಿ, ಸರ್ವಿಸ್ ಇಂಡಸ್ಟ್ರಿನಲ್ಲಿ ಇದ್ದೀರಿ, ಮಾಧ್ಯಮ ಪ್ರಪಂಚದಲ್ಲಿದ್ದೀರಿ, ತುಂಬಾ ಚೆನ್ನಾಗಿ ದುಡಿಮೆ ಆಗುತ್ತೆ, ಕೈ ತುಂಬಾ ದುಡ್ಡು ನೋಡ್ತಕ್ಕಂಥದ್ದಾಗುತ್ತೆ. ಈ 5 ತಿಂಗಳು ಇದೆಯಲ್ಲ ಬ್ಯೂಟಿಫುಲ್. ಬಟ್ ಗಲಿಬಿಲಿ ಆಗ್ಬಿಡ್ತೀರಿ. ಯು ವಿಲ್ ಗೋ ಫಾರ್ ಸಮ್ ಪ್ಯಾಸಿವ್ ಇನ್ಕಮ್. ಯಾರೋ ಬರ್ತಾನೆ, ಈ ತರದ ಸ್ಕೀಮ್ ಇದೆ ನೋಡಿ ಸರ್, ಒಂದ್ 5 ಜನ ಪರಿಚಯ ಮಾಡಿಸಿ, ಈ ತರದ್ದು ಒಂದೇನಾದ್ರೂ ಒಂದು ಚಿಕ್ಕಗಳಲ್ಲಿ ಸಿಲ್ಕ್ ಹಾಕೊಳ್ಳೋದು, ಈ ಬಿಟ್ ಕಾಯಿನ್ ಬೇರೆ ಏನೋ ಒಂದು ಎಳಿತಾನೆ ಅವನು. ದಯಮಾಡಿ ಹೋಗಬೇಡಿ. ಅಂತಾರಾಷ್ಟ್ರೀಯ ವ್ಯವಹಾರಗಳು, ಗೊತ್ತಿಲ್ಲದ ವ್ಯವಹಾರಗಳು, ದೂರದ ವ್ಯವಹಾರಗಳು. ಬುದ್ಧಿಕಾರಕ ಬುಧ 12ನೇ ಮನೆಯಲ್ಲಿ ಮಲಗಿದ್ದಾನೆ. ವೆರಿ ಕೇರ್ಫುಲ್. 17ನೇ ತಾರೀಕು ಮೂವ್ ಆಗುವಾಗ ಧನಕಾರಕ ಚಂದ್ರನು, ಆತ್ಮಕಾರಕ ಸೂರ್ಯನು ಮಲಗಿರೋದನ್ನ ನೀವು ಕೇಳಲ್ಲ. ಅಂಥದೊಂದು ಎಡವಟ್ಟು ಮಾಡ್ಕೋತೀರಿ. ಹಿರಿಯರ ಆರೋಗ್ಯ ನೋಡ್ಕೊಳ್ತಕ್ಕಂಥದ್ದು ಸ್ವಲ್ಪ ಮಾಡ್ಕೊಳ್ಳಿ. ತಂದೆ ತಾಯಿ ಅವ್ರ ಜೊತೆ ಮಧುರವಾಗಿರಿ. ಮಾತು ಸ್ವಲ್ಪ ಒಡಕಾಗ್ಬಿಡುತ್ತೆ, ಜಾಗ್ರತೆ. ಲಕ್ಸುರಿ ಐಟಮ್ಸು, ಬಟ್ಟೆ, ಸೆಂಟು, ಇನ್ನೊಂದು ಟ್ರಾವೆಲ್ಸು, ಟ್ರಿಪ್ಸು ಆದಷ್ಟು ಕಟ್ ಮಾಡಿ. ನಿಮಗ್ ಸುತ್ತಲಿಲ್ಲ ಅಂದ್ರೆ ಕಾಲಲ್ಲಿ ಚಕ್ರ ಇಲ್ಲ ಅಂದ್ರೆ ನಿಮ್ಗೆ ಸುತ್ತಾ ಇರ್ಬೇಕು. ಟ್ರೆಕ್ಕಿಂಗ್ ಹೋಗ್ಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು, ಪೂಜಾ ಮಂದಿರಗಳಿಗೆ ಹೋಗ್ಬೇಕು, ತೀರ್ಥಕ್ಷೇತ್ರ ಹೋಗ್ಬೇಕು, ಪುಣ್ಯಕ್ಷೇತ್ರ ಹೋಗ್ಬೇಕು. ನಿಮ್ಗೆ ಹೇಳ್ಕೊಳ್ಳೋದ್ರಲ್ಲಿ ಖುಷಿ. ನಾನು ಸಿಂಗಾಪುರ್ ನೋಡ್ ಬಂದೆ ಗೊತ್ತಾ, ನಾನು ದುಬೈ ನೋಡ್ ಬಂದೆ ಗೊತ್ತಾ, ಈ ತರದಲ್ಲಿ ಎಲ್ಲ ಏನ್ ಬೇಡ. ದೂರದ ಊರು, ದೂರದ ಟ್ರಿಪ್ಸು ಎಲ್ಲರೂ ಕಟ್ ಆಫ್ ಮಾಡಿ. ಶುಕ್ರನ ಪರಿಚಯ ಅಲ್ಲಿ ನೋಡಿ ಕುಳಿತಿದೆ. ಟ್ರಾವೆಲ್ ಕಾರಕ, ಆ ಲಕ್ಸುರಿ ಕಾರಕ, ಎಲ್ಲರೂ ಹೇಳ್ತಾರೆ ಗುರುವಿನ ಜೊತೆನಲ್ಲಿರೋದ್ರಿಂದ ನೋಡಿ ಬೇಕು. ಈಗ 1 ವರ್ಷ ಎಲ್ಲರೂ ಕಡಿಮೆ ಅಂದ್ರೆ ನಾನು ಹೇಳ್ತಿದ್ದ 3 ವರ್ಷ ಅಂತ ಹೇಳ್ಬಿಟ್ಟು 2031ರವರೆಗೂ ಅಯ್ಯಯ್ಯಪ್ಪ ಅನ್ನಿಸ್ಬಿಡುತ್ತೆ ಅಂತಕ್ಕಂಥದ್ದು. ದೇ ಆರ್ ಗೋಯಿಂಗ್ ಟು ಅನೌನ್ಸ್ ಮೇಜರ್ಲಿ ಪೆಟ್ರೋಲು, ಡೀಸೆಲ್ಲು, ಇನ್ನೊಂದು ವರ್ಕ್ ಫ್ರಮ್ ಹೋಮು, ಬೇರೆ ಬೇರೆ ಬೆಲೆಗಳು ಹಚ್ಚೋದು ಇನ್ನೆಲ್ಲ ಬರುತ್ತೆ. ಆಲ್ರೆಡಿ ಗೋಲ್ಡ್ದು ಟ್ಯಾಕ್ಸು, ಆಮದು. ಸೊ ನಾವು ಕಡಿಮೆ ಮಾಡ್ಕೋಬೇಕು, ಕೊಂಡ್ಕೊಳ್ಳೋದು ಕಡಿಮೆ ಮಾಡ್ಕೋಬೇಕು ಅಂತ ಮಾಡಿಟ್ಟಿದ್ದಾರೆ. ಮಿಥುನ್ ರಾಶಿ ಸ್ವಲ್ಪ ಎಚ್ಚರಿಕೆ. ಶುಭ ಕಾರ್ಯಗಳಾಗ್ತವೆ, ಮದುವೆ ಕಾರ್ಯಗಳಾಗ್ತವೆ. 2ನೇ ಮದುವೆ, 2ನೇ ಬದುಕು, 2ನೇ ಜೀವನ, 2ನೇ ಮನೆ, 2ನೇ ಅಧಿಕಾರ, 2ನೇ ಅಂತಸ್ತು, ಮನೇಲೊಂದು ಮೊಮ್ಮಗುವಿನ ಆಗಮನ, ಸೊಸೆ ಆಗಮನ, ಇಂಥದ್ದೆಲ್ಲ ಒಂದು ವಿಶೇಷ ನಡೀತಕ್ಕಂಥದ್ದಾಗುತ್ತೆ ಮಿಥುನ ರಾಶಿಗೆ. ಗಲಿಬಿಲಿ ಇರುತ್ತೆ. IT ಇಂಡಸ್ಟ್ರಿನಲ್ಲಿ ಇರೋರಿಗೆ ತುಂಬಾ ಚೆನ್ನಾಗಿದೆ. ಗೌರ್ಮೆಂಟ್ ಇಂಡಸ್ಟ್ರಿನಲ್ಲಿ ಇರೋತಕ್ಕಂಥವ್ರಿಗೂ ಚೆನ್ನಾಗಿದೆ. ಒಡ ಹುಟ್ಟಿದವರ ಜೊತೆ ಒಂದು ಸಣ್ಣ ಮನಸ್ತಾಪ. ವಯಸ್ಸಾದ ಹಿರಿಯರು ಮನೆಯಲ್ಲಿದ್ರೆ ಒಂದು 70-75 ದಾಟಿದೆ, ಅವ್ರ ಮೇಲೆ ಒಂದು ಕಣ್ಣು, ಒಂದಲ್ಲ 10 ಕಣ್ಣಿಟ್ಟಿರಿ, ಅಲ್ಲೊಂದೆಲ್ಲೋ ಒಂದು ಸಣ್ಣ ಅಸ್ತಂಗತ ಆಗತಕ್ಕಂಥ ಒಂದು ಭಾವ ಉಂಟು. ಎಚ್ಚರಿಕೆ. ಆಯ್ತು. ಮುಖ್ಯವಾಗಿ ನೀವು ವಿಷ್ಣು ಪೂಜೆ ಮಾಡಿಕೊಳ್ಳಿ. ವಿಷ್ಣು ನಮ್ಮ ಅಕ್ಕಪಕ್ಕ ಬಾಲಾಜಿ ದೇವಸ್ಥಾನ ಇದೆ, ಆದಾಗೆಲ್ಲ ಒಂದು ಬೊಗಸೆ ಹೆಸರು ಕಾಳು, ತುಳಸಿ ತಗೊಂಡೋಗಿ ಕೊಡ್ತಕ್ಕಂಥದ್ದು. ಆಯಿತು, ಒಂದು 8 ವರ್ಷದ ಒಳಗಿನ ಮಕ್ಕಳಿಗೆ, ಸ್ತ್ರೀಯ ಮಕ್ಕಳಿಗೆ ಅವ್ರಿಗೊಂದು ಕಾಲ್ಗೆಜ್ಜೆ ಕೊಡಿಸೋದು. ಎಲ್ಲಿ ಸ್ವಾಮಿ ಬೆಳ್ಳಿ ಹಿಂಗ ಹಾಕುಂತಿದೆ, ಪ್ಲಾಟಿನಂ ಕೂಡ ಕಡಿಮೆ ಅಂದ್ರು ಒಂದು 40% ಜಂಪ್ ಆಗಿರ್ತಕ್ಕಂಥದ್ದು. 25 to 40% ಪ್ರೈಸ್. ವೆರಿ ಕೇರ್ಫುಲ್. ದುಡ್ಕಬೇಡಿ, ಜಂಪ್ ಆಗಬೇಡಿ. ಯಥೇಚ್ಛ ಕ್ಯಾಮ್ರಾ ತಗೊಳ್ಳೋಣ, ಕಾರ್ ತಗೊಳ್ಳೋಣ, ಖಂಡಿತ ಹೋಗ್ತೀರಿ. ಸ್ವಲ್ಪ ವೆಯ್ಟ್
ಆ್ಯಂಡ್ ಪ್ರೊಸೀಡ್. ನಿಮ್ಮ ಲಿಮಿಟು, ನಾನು 1,00,000 ಇದೆ ಅಂದರೆ 8,000 ಖರ್ಚು ಮಾಡಬೇಕು ಅಂತಿದ್ದೆ, ನೀವು ಸ್ವಲ್ಪ 8 ಅಲ್ಲ 80,000 ಖರ್ಚು ಮಾಡಿ ಬಂದ್ಬಿಡ್ತೀರಿ ಜೇಬಲ್ ದುಡ್ಡು ಇಟ್ಕೊಂಡು. ಹೋಗಬೇಡಿ, ಎಚ್ಚರಿಕೆ. ಒಳ್ಳೇದಾಗ್ಲಿ. ವಿಷ್ಣುವಿನ ಆರಾಧನೆ, ವಿಷ್ಣು ದರ್ಶನ, ವಿಷ್ಣು ಪೂಜಾ, ಇದು ನಿಮ್ಮನ್ನ ಸಮಾಧಾನ ಮಾಡತಕ್ಕಂಥದ್ದಾಗುತ್ತೆ. ವಿಷ್ಣು ಆಲಯದಲ್ಲಿ ಹನುಮ ಇದ್ದರೆ, ಹನುಮನ ಆಲಯದಲ್ಲಿ ವಿಷ್ಣು ಇದ್ದರೆ ಬ್ಯೂಟಿಫುಲ್. ಎಲ್ಲೆಲ್ಲಿ ಹನುಮ ಇದ್ದು ಬಾಲಾಜಿ ಮಂದಿರ ಇದೆಯೋ, ಇಲ್ಲ ಬಾಲಾಜಿ ಮಂದಿರ ಇದ್ದು ಹನುಮನೂ ಇದ್ದಾನೋ ಅಂತ ಆಲಯಗಳಿಗೆ ಹೋಗಿ ಬೇಗ ನಿಮಗೆ ಫಲಶ್ರುತಿ ಆಗತಕ್ಕಂಥದ್ದಾಗುತ್ತೆ. ಆಯಿತು ಅಂತ ಹೇಳಿದ್ರೆ ತಿರುಶೆಂಡೂರು, ಪದ್ಮಾವತಿ ಕ್ಷೇತ್ರಕ್ಕೆ ಹೋಗಿ ಬರ್ತಕ್ಕಂಥದ್ದು ಇನ್ನಷ್ಟು ಒಳ್ಳೆಯದು. ತಿರುಪತಿ, ತಿರುಮಲ, ಪದ್ಮಾವತಿ, ಕುಜ ಕೇತು ಸಾರದಲ್ಲಿರೋದ್ರಿಂದ ಆ ವರಹಾಸ್ವಾಮಿಯ ದರ್ಶನ, ಕಪಿಲ ಸೂರ್ಯ ಕೂಡ 12ನೇ ಮನೆಯಲ್ಲಿ ಚಂದ್ರನ ಜೊತೆಲಿ ಇರೋದ್ರಿಂದ ಕಪಿಲ ತೀರ್ಥ ಸ್ನಾನ, ಕಪಿಲೇಶ್ವರ ದರ್ಶನ, ಗೌತಮ ಮಹರ್ಷಿಗಳಿಂದ ಆ ಒಂದು ಪೂಜಿಸಲ್ಪಟ್ಟಂತ ಮಹಾಪುಣ್ಯ ಕ್ಷೇತ್ರ ತಿರುಪತಿಲೇ ಇದೆ. ಮಾಡ್ಕೊಂಡು ಬರ್ತಕ್ಕಂಥದ್ದು ಮಾಡಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ಮೇಷರಾಶಿ. ಚಂದ್ರ ಭರಣಿ ನಕ್ಷತ್ರದಲ್ಲಿದ್ದು ಶುಕ್ರ ಕುಜನ ಸಾರದಲ್ಲಿದ್ದಾನೆ. ಮದುವೆ, ಮುಂಜಿ, ಶುಭ ಕಾರ್ಯಗಳು, ಮನೆಯವರ ಆ ಒಂದು ಶುಭ ಕಾರ್ಯಗಳಲ್ಲಿ ವಿಶೇಷ ಪ್ರಗತಿಯನ್ನ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ. ಡೋಂಟ್ ವರಿ, ಇಟ್ಸ್ ಅನ್ ಹ್ಯಾಪಿ ಡೇ. ಏನು ವರಿ ಮಾಡೋದೇನು ಇಲ್ಲ. ಊಟ, ಬಟ್ಟೆ. ಶುಕ್ರ ಕೆಟ್ಟವನಲ್ಲ, ಸುಮ್ಮನೆ ಖರ್ಚು ಮಾಡಿಸ್ತಾನೆ ಅಷ್ಟೇ. 3ನೇ ಮನೇಲಿ ಶುಕ್ರ ಇದ್ದಾಗ ವಿಪರೀತ ಕಾಮಭಾವ ಉಂಟಾಗುತ್ತದೆ. ಗುರುವಿನ ಜೊತೆ ಬೇರೆ ಇರೋದ್ರಿಂದ ಲಜ್ಜೆಗೆಟ್ಟ, ಒಂಥರ ಸಂಕೋಚ ಬಿಟ್ಟ. ನೋಡಿ, ಮೊನ್ನೆ ಯಾರೋ ಪಬ್ಲಿಕ್ ಆಗಂತೆ ರೈಲ್ವೆ ಸ್ಟೇಷನ್ ಅಲ್ಲಂತೆ, ಅದಕ್ಕೆ ನಮ್ಮನ್ನ ಒಂದು ಮದುವೆ, ಬಂಧುತ್ವ, ಕುಟುಂಬ, ಪಶುಗಳು ಎಲ್ಲಂದ್ರೆ ಅಲ್ಲಿ ಸೇರ್ಬೋದು, ಎಲ್ಲಂದ್ರೆ ಅಲ್ಲಿ ಮಲ್ಬೋದು. ಅದಕ್ಕೆ ಅವಳನ್ನ ಪಶು, ಪಕ್ಷಿ, ಪ್ರಾಣಿ ಅಂತ ಹೇಳುದು ಅವಳಿಗೆ ಗೊತ್ತಿಲ್ಲ. ಆದ್ರೆ ಮನುಷ್ಯನಿಗೆ ಕೆಲವೊಂದು ನಿಯಮಗಳಿತ್ತ. ಮನುಷ್ಯ ಹೇಗಂದ್ರೆ ಹಾಗೆ ಅಲ್ಲ. ರೈಲ್ವೆ ಸ್ಟೇಷನ್ ಅಲ್ಲಿ ಹೇಳ್ಲಿಕ್ಕೆ ಸಂಕೋಚ ಆಗುತ್ತೆ. ಎಲ್ಲೋ ಒಂದ್ 4 ಗೋಡೆ ಕೊಟ್ಟಿದಾನಲ್ವ ನಿಮ್ಗೆ, ಅಂಥದ್ದೊಂದು ಭಾವ, ಬಿಸಿ ಇದಿದೆ. ಶುಕ್ರ ಗುರುವಿನ ಜೊತೆ ಸೇರಿದಾಗ ವಿಪರೀತ ಟ್ರಿಗರ್ ಪಾಯಿಂಟ್ ಆಗ್ತಕ್ಕಂಥದ್ದಾಗುತ್ತೆ. ಎಲ್ಲರೂ ಸ್ವಲ್ಪ ಜಾಗ್ರತೆ. ಎಲ್ಲರೂ. ವೃಷಭ ರಾಶಿ. ಸ್ವಲ್ಪ ಚಂದ್ರ ಭರಣಿ ನಕ್ಷತ್ರದಲ್ಲಿ ಇದ್ದಾನೆ ನಿಜ. ಭರಣಿ, ಶುಕ್ರ ಕುಜನ್ ಸಾರದಲ್ಲಿರೋದ್ರಿಂದ ಅಲ್ಲೊಂದು ಸಣ್ಣ ಎಳೆದಾಟ, ಭೂಮಿ ತಗೊಳ್ಳೋದು, ಹೈಯರ್ ಇನ್ವೆಸ್ಟ್ಮೆಂಟ್, ತುಂಬಾ ದೊಡ್ಡ ಮನೆ, ದೊಡ್ಡ ಜಾಗ, ದೊಡ್ಡ ವ್ಯವಸ್ಥೆ, ದೊಡ್ಡ ಆನಂದ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಈವೆಂಟ್ ಮ್ಯಾನೇಜ್ಮೆಂಟ್, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಇಂತಹ ಒಂದು ವ್ಯವಹಾರಗಳಲ್ಲಿರೋರಿಗೆ ಒಂದು ಸ್ವಲ್ಪ ಪರಿಶ್ರಮದಿಂದ ಧನ ಲಾಭ. ಮಿಥುನ ರಾಶಿ. ಶುಕ್ರ ನಿಮ್ಮನೇಲೇ ಇದ್ದಾನೆ. ಇಂಜಿನಿಯರ್, ಆರ್ಕಿಟೆಕ್ಚರ್ ಇಂಜಿನಿಯರ್, ಅಲಂಕಾರಿಕ, ಈವೆಂಟ್ಸ್ ನ ಕಂಡಕ್ಟ್ ಮಾಡೋದು, ಟ್ರಾವೆಲ್ಸ್ ನ ಕಂಡಕ್ಟ್ ಮಾಡೋದು, ಬಟ್ಟೆಗಳು, ನೇಯ್ಗೆ, ಮಗ್ಗ, ಇಂತಹ ಒಂದು ವೃತ್ತಿ ಉದ್ಯೋಗ ತುಂಬಾ ಅನುಕೂಲ ನೋಡ್ತಕ್ಕಂಥ ಒಂದು ಭಾವ. ಕರ್ಕಾಟಕ ರಾಶಿ. ಚಂದ್ರ ದಶಮದಲ್ಲಿ ಶುಕ್ರನ್ ಸಾರ. ಶುಕ್ರ 12ನೇ ಮನೆ, ತೊಂದರೆ ಏನಿಲ್ಲ. ಸ್ವಲ್ಪ ದೂರದ ಕೆಲಸ, ಪ್ರಯಾಣದ ಕೆಲಸ, ದೂರದ ವ್ಯವಹಾರ, ಸ್ವಲ್ಪ ಒತ್ತಡ ಆಗುತ್ತೆ. ಸೋದರಿಯರ ಜೊತೆ ಮಧುರವಾಗಿರ್ತಕ್ಕಂಥದ್ದು ಮಾಡಿ. ನೀವು ಅಷ್ಟೇ ಜೇಬಲ್ ತುಂಬಾ ದುಡ್ಡು ಇಟ್ಕೊಂಡು ಕೊಂಡ್ಕೊಳಕ್ ಹೋಗ್ತಕ್ಕಂಥದ್ದು, ರಾತ್ರಿ ಪಾಳಿ ಡ್ರೈವಿಂಗ್ ಹೋಗೋದು. ಕೆಲವ್ರಿಗಿರುತ್ತೆ ನೈಟ್ ಆದ್ರೆ ಡ್ರೈವಿಂಗ್ ಹೋಗ್ಬೇಕು, ಲಾಂಗ್ ಡ್ರೈವ್ ಹೋಗ್ಬೇಕು ಅಂತ ಕೆಲಸಗಳಿಗೆ ಹೋಗ್ಬೇಡಿ. ಸ್ವಲ್ಪ ಜಾಗ್ರತೆ. ಮಿಕ್ಕಂತೆ ಉದ್ಯೋಗದ ವಿಚಾರದಲ್ಲಿ ತೊಂದರೆ ಇಲ್ಲ. ನೈಸ್ ಡೇ. ಸಿಂಹ ರಾಶಿ. ಚಂದ್ರ ಭಾಗ್ಯದಲ್ಲಿದ್ದಾನೆ. ಸ್ವಲ್ಪ ಖರ್ಚು ಅಷ್ಟೇ. ಗೌರವಕ್ಕೋಸ್ಕರ, ಸೆಲೆಬ್ರಿಟಿ ಆಗಿದ್ದೀರಾ, ಖರ್ಚು ಮಾಡಲೇಬೇಕು. ದಾನ, ಧರ್ಮ, ಹೋಮ, ಹವನ, ಯಜ್ಞ, ಯಾಗ, ಪೂಜೆ, ಇಂತಹ ಒಂದು ವೃತ್ತಿ ಉದ್ಯೋಗ. ಸ್ವಲ್ಪ ಆರೋಗ್ಯ ಚೇತರಿಕೆ ಆಗುತ್ತೆ ನಿಮಗೆ. ಶುಕ್ರ ಹೃದಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆ ಇತ್ತು, ಕೊಲೆಸ್ಟ್ರಾಲ್ಗೆ ಸಂಬಂಧಪಟ್ಟಂತ ಸಮಸ್ಯೆ ಇತ್ತು, ಲಿವರ್ಗೆ ಸಂಬಂಧಪಟ್ಟಂತ ಸಮಸ್ಯೆ ಇತ್ತು. ಬ್ಯೂಟಿಫುಲಿ ಇಟ್ ಇಸ್ ಬ್ರಿಂಗಿಂಗ್ ಎ ಚೇಂಜಸ್ ಇನ್ ಯುವರ್ ಲೈಫ್. ಚೆನ್ನಾಗಿದೆ ಸಿಂಹ ರಾಶಿ, ಫ್ಯಾಂಟಾಸ್ಟಿಕ್. ಇನ್ನು ಕನ್ಯಾ ರಾಶಿ. ಅಷ್ಟಮದಲ್ಲಿ ಕುಳಿತಿರ್ತಕ್ಕಂಥ ಒಂದು ಚಂದ್ರ, ಅದು ಶುಕ್ರನ್ ಸಾರದಲ್ಲಿ. ಸುಮ್ಮನೆ ಖರ್ಚು ಮಾಡ್ತೀರಿ,
ನಿಮ್ ಸ್ಟೇಟಸ್ಗೋಸ್ಕರ. ಶುಕ್ರ ನೋಡಿ ಅಲ್ಲಿ ಕೊಳ್ತಿದ್ದಾನೆ ತೋರ್ಸ್ಬಾರ್ದಕ್ಕೆ. ನೀವು ಸ್ವಲ್ಪ ತೋರ್ಸ್ಕೊಳ್ಳೋರೆ, ನೀವು ಬ್ರ್ಯಾಂಡೇ, ನೀವೆಲ್ಲಿದ್ದರೂ ಬ್ರ್ಯಾಂಡು. ನೀವು ಹೇಳೋದ್ ಬೇಕಿಲ್ಲ, ಸುಮ್ನಿರಿ. ನೀವೆಲ್ಲಿದ್ದರೂ ಬ್ರ್ಯಾಂಡು, ನೀವು ಹೇಳ್ಬೇಕಾ ನಾನು ಬ್ರ್ಯಾಂಡು, ನಾನು ಇದ್ದು ಅಂತ. ಯು ಆರ್ ಸೆಂಟರ್ ಆಫ್ ಅಟ್ರಾಕ್ಷನ್. ಸೊ ದಟ್ ಈಸ್ ದಟ್. ಸೊ ಇವತ್ತು ಅದು ಒಂದು ಮಾಡ್ಕೊಳಕ್ ಹೋಗ್ತಿರು, ದೊಡ್ಡ ಫೋನು, ದೊಡ್ಡ ಮನೆ, ದೊಡ್ಡ ಸೀರೆ, ದೊಡ್ಡ ಪ್ಯಾಂಟು, ದೊಡ್ಡ ರೇಷ್ಮೆ, ದೊಡ್ಡ ಬಂಗಾರ, ಅವೆಲ್ಲ ಏನು ಬೇಡ. ಅದೊಂದು ನೋಡ್ಕೊಳ್ತಕ್ಕಂಥದ್ದು ಮಾಡಿ. ಭೂಮಿ ವಿಚಾರಗಳಲ್ಲಿ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗ ಇರತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿ. ಇನ್ನು ತುಲಾ ರಾಶಿಗೆ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಪಬ್ಬು, ಕ್ಲಬ್ಬು, ಲಿಕ್ಕರು, ಈವೆಂಟ್ ಮ್ಯಾನೇಜ್ಮೆಂಟು, ಹೋಟೆಲ್ ಮ್ಯಾನೇಜ್ಮೆಂಟು, ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟು, 5 ಸ್ಟಾರ್ ಹೋಟೆಲ್ಸು, ಏರ್ ಹೋಸ್ಟೆಸ್ಸು, ಏರ್ಲೈನ್ ಇಂಡಸ್ಟ್ರಿ ತುಂಬಾ ಅನುಕೂಲ ನೋಡ್ತಕ್ಕಂಥ ಒಂದು ದಿನ. ವೃಶ್ಚಿಕ ರಾಶಿ ಚಂದ್ರ 6ನೇ ಮನೆ, ಶುಕ್ರ 8ನೇ ಮನೆ, ಗಲ್ಬಿಲಿಯೇ. ಚಂದ್ರ 6ನೇ ಮನೆಯಲ್ಲಿರೋದು ಒಳ್ಳೇದೇ, ಬಟ್ ಶುಕ್ರನ ಸಾರದಲ್ಲಿ ಇದ್ದಾನೆ. ಸೊ ಒಂದ್ ಸ್ವಲ್ಪ ದುಡ್ಡು, ಜವಾಬ್ದಾರಿ, ಕಮಿಟ್ಮೆಂಟು, ಸ್ವಲ್ಪ ಬಂಗಾರದ ಮೇಲೆ ಗಮನ, ಹಣಕಾಸಿನ ವಿಚಾರದಲ್ಲಿ ಗಮನ ಇಟ್ಕೊಳ್ತಕ್ಕಂಥದ್ದು ಮಾಡಿ. ಎಚ್ಚರಿಕೆ, ದುಡುಕಬೇಡಿ, ಎಕ್ಸ್ಟ್ರಾ ಖರ್ಚು ಮಾಡ್ಕೊಳ್ಳಿಕ್ ಹೋಗ್ಬೇಡಿ, ಯಾರನ್ನೂ ನಂಬಬೇಡಿ, ಮನೇಲಿ ಕಾಸ್ಟ್ಲಿ ವಸ್ತು ಇಡಬೇಡಿ. ದಯಮಾಡಿ ಇನ್ಶೂರೆನ್ಸ್ ಮಾಡಿಸಿ ಮನೆಗೆ, ಮನೆಯಲ್ಲಿರೋ ಒಡವೆಗಳಿಗೆ. ಏನಾಗೋಲ್ಲ, ಎಂಥದಾಗಲ್ಲ. ಪ್ಲೀಸ್ ಇನ್ಶೂರೆನ್ಸ್ ಮಾಡಿಸಿ. ಎಲ್ರೂ ನಿಮ್ಮ ಒಡೆಗಳು ಇವತ್ತೇನ್ ಗೊತ್ತಾ, ಬಂಗಾರದ ಬೆಲೆ ಇವತ್ತೊಂದು ನೀವೊಂದು 100 ಗ್ರಾಮ್ ಇಟ್ಕೊಂಡಿದ್ದೀರಿ ಅಂದ್ರೂ ಕೂಡ ನೆನ್ಪಿಟ್ಕೊಳ್ಳಿ 15 ಲಕ್ಷ ವ್ಯಾಲ್ಯೂ. ನೀವ್ ಎಷ್ಟು ಖರ್ಚು ಮಾಡ್ತೀರಿ ಗೊತ್ತಾ? ಅಬ್ಬಬ್ಬಾ ಅಂದ್ರೆ 0.1% ಅಂದ್ರೆ ಒಂದು 1,000 ರೂಪಾಯಿ ಇನ್ಶೂರೆನ್ಸ್ಗೆ ಖರ್ಚು ಮಾಡೋದು. 1,000 ರೂಪಾಯಿ ಹೋಗೋದು ಮುಖ್ಯನಾ? 14,99,000 ರೂಪಾಯಿ ಕಳ್ಕೊಳ್ಳೋದು ಮುಖ್ಯನಾ? ಇದನ್ನ ಯೋಚನೆ ಮಾಡಿ. ನಾವ್ ಹಂಗೆ ಮಾಡ್ಕೊಳ್ಳೋದು, ಇರ್ಲಿ ಕಣ, ಹೋದ್ಮೇಲೆ ಅಯ್ಯೋ ಗುರುಗಳು ಅವತ್ತು ಹೇಳಿದ್ರು ನಾವು ಮಾಡ್ಕೊಳ್ಳಿಲ್ಲ ಗುರುಗಳೇ. ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು, ಇಂಡಸ್ಟ್ರಿಯಲ್ ಫ್ಯಾಕ್ಟ್ರಿಗಳು, ಒಂದು 2 ವೀಲರ್ ತಗೊಂಡು ಹೋಗ್ತೀರಿ ಗೊತ್ತಾ, ಅದಕ್ಕೆ ಇನ್ಶೂರೆನ್ಸ್ ಇದೆ. 4 ವೀಲರ್ ತಗೋತೀರಿ ಗೊತ್ತಾ, ಅದಕ್ಕೆ ಇನ್ಶೂರೆನ್ಸ್ ಇದೆ. ನೀವೆಲ್ಲಾದ್ರೂ ಕಂಪ್ನಿಗೆ, ದೊಡ್ಡ ಕಂಪ್ನಿ, ಕಾರ್ಪೊರೇಟ್ ಕಂಪ್ನಿಗೆ, ಪಬ್ಲಿಕ್ ಲಿಮಿಟೆಡ್ ಕಂಪ್ನಿಗೆ ಹೋದ್ರೆ ನಿಮ್ಗೆ ಅಲ್ಲೊಂದು ಇನ್ಶೂರೆನ್ಸ್ ವ್ಯವಸ್ಥೆ ಆಟೋಮ್ಯಾಟಿಕಲಿ ಕಾರ್ಪೊರೇಟ್ ಇನ್ಶೂರೆನ್ಸ್ ಕವರೇಜ್ ಇರುತ್ತೆ. ನಿಮ್ಗೆ ಗೊತ್ತಿದೆಯಾ? ಆಸ್ ಅನ್ ಎಂಪ್ಲಾಯಿ ಯು ಆರ್ ಪ್ರೊಟೆಕ್ಟೆಡ್, ಯು ಶುಡ್ ಬಿ ಪ್ರೊಟೆಕ್ಟೆಡ್. ಒಂದು ಗಾಡಿಗೆ ಇಷ್ಟು, ಒಂದು 50,000 ಗಾಡಿಗೂ ಕೂಡ ಇನ್ಶೂರೆನ್ಸ್ ಇದೆ ಅಂತ ಹೇಳ್ದ ಅಂದ್ರೆ ನಿಮ್ ಬಾಡಿಗೆ ಎಷ್ಟು ವ್ಯಾಲ್ಯೂ ಇರ್ಬೇಕು ಯೋಚನೆ ಮಾಡಿ ನೋಡಿ. ನಾವು ಮಾಡೋಲ್ಲ, ಇದೆಲ್ಲ ಮಾಡೋದೇ ಇಲ್ಲ. ಕಂಜೂಸುಗಳು ನಾವು ಏನೇನಕ್ಕೂ ಮಾಡ್ತೇವೆ, ಎಲ್ಲದಕ್ಕೂ ಮಾಡ್ತೇವೆ, ಇಂಥದಕ್ಕಿಲ್ಲ. ಸುತ್ತೋದಕ್ಕೆ, ತಿನ್ನೋದಕ್ಕೆ, ಕುಡಿಯೋದಕ್ಕೆ, ಮೋಜು ಮಸ್ತಿಗೆ, ಪಾರ್ಟಿಗೆ, ಇದೆಲ್ಲ ಓಕೆ. ಇಂಥದೊಂದು ಎಡವಟ್ಟೊಂದುಂಟು. ಎಚ್ಚರಿಕೆ. ವೃಶ್ಚಿಕ ರಾಶಿ ಮುಖ್ಯವಾಗಿ ನೀವು ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ, ಸ್ವಲ್ಪ ಕೇರ್ಲೆಸ್ಸು. ಇನ್ನು ಧನುಸು ರಾಶಿ, ಚಂದ್ರ ಪಂಚಮದಲ್ಲಿ, ಶುಕ್ರ ಕೇಂದ್ರದಲ್ಲಿ. ಚೆನ್ನಾಗಿದೆ. ಮಾಧ್ಯಮ ಪ್ರಪಂಚ, ಸ್ಪೋರ್ಟ್ಸ್ ಪ್ರಪಂಚ, ಎಂಟರ್ಟೈನ್ಮೆಂಟ್ ಪ್ರಪಂಚ, ಒಂದು ಮ್ಯೂಸಿಕ್ ಅಂಗಡಿ, ಜ್ಯೂಸ್ ಅಂಗಡಿ, ಹಣ್ಣಿನ ಅಂಗಡಿ, ತರಕಾರಿ ಅಂಗಡಿ, ಒಂದು ಸಣ್ಣ ಮೆಸ್ಸು ಅದ್ಭುತವಾಗಿ ನಡೀತಕ್ಕಂಥದ್ದಾಗುತ್ತೆ. ಚೆನ್ನಾಗಿದೆ. ಇನ್ನು ಮಕರ ರಾಶಿ, ಚಂದ್ರ ಸುಖಭಾವದಲ್ಲಿದ್ದಾನೆ. ಸಪ್ತಮೇ ಸುಖಭಾವಂ, ಬ್ಯೂಟಿಫುಲ್. ಭರಣಿ ನಕ್ಷತ್ರ ಚೆನ್ನಾಗಿದೆ. ಬಟ್ ಶುಕ್ರ ಹೇಗಿದೆ, ಸ್ವಲ್ಪ ಖರ್ಚು ತಂದಿಡ್ತಾನೆ ಆರೋಗ್ಯಕ್ಕೂ. ಮನೆಯಲ್ಲಿ ಸ್ತ್ರೀಯರಿಗೆ ಸಂಬಂಧಪಟ್ಟಂತ ಒದ್ದಾಟಗಳಿರುತ್ತೆ. ಹೆಂಡತಿ, ಅಮ್ಮ, ಅಪ್ಪ, ಅಕ್ಕ, ತಂಗಿ, ಇಲ್ಲ ನಿಮ್ಮ ಅಕ್ಕ, ತಂಗಿ, ನಿಮ್ಮ ಅಮ್ಮ, ಅಪ್ಪ, ಈ ತರದೊಂದು ಚಿಕ್ಕಮ್ಮ, ದೊಡ್ಡಪ್ಪ ಅನ್ನತಕ್ಕಂಥ ಒಂದು ಎಳೆದಾಟ ಇರತಕ್ಕಂಥ ಒಂದು ಛಾಯೆ ಉಂಟು. ಸ್ವಲ್ಪ ಕಾಂಪ್ರಮೈಸ್ ಆಗಿ ನೋಡ್ಕೊಳ್ಳಿ. ನಿಮ್ಮ ಆರೋಗ್ಯನೂ ನೋಡ್ಕೊಳ್ಳಿ. ಶುಗರ್ ಸ್ವಲ್ಪ ವೇರಿಯೇಷನ್ ಆಗತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಇನ್ನು ವಿಶೇಷವಾಗಿ ಕುಂಭರಾಶಿ, ಚಂದ್ರ 3ನೇ ಮನೆ, ಸೂಪರ್. ಆ ಒಂದು ಶುಕ್ರ ಪಂಚಮ ಸ್ಥಾನದಲ್ಲಿ. ಒನ್ ಆಫ್ ದ ಬೆಸ್ಟ್ ಡೇ ಯು ವಿಲ್ ಸಿ ಇವತ್ತು. ಈ ವಾರದಲ್ಲಿ ಒನ್ ಆಫ್ ದ ಬೆಸ್ಟ್ ಡೇ. ಅಮಾವಾಸ್ಯೆ ಆಗಿದ್ದರೂ ಕೂಡ ಪೂರ್ಣ ಸುಖವನ್ನು ನೋಡ್ತೀರಿ. ವೃತ್ತಿಪರವಾಗಿ, ಉದ್ಯೋಗ ಪರವಾಗಿ, ಟ್ರಾವೆಲ್ ಇಂಡಸ್ಟ್ರಿ ಇರ್ಬೋದು, ಹೋಮ, ಹವನ, ಯಜ್ಞ, ಯಾಗ, ವೈದಿಕ ಪೂಜೆ, ಟೀಚಿಂಗ್, ಸಾಂಪ್ರದಾಯಿಕ ವಿದ್ಯೆಗಳು, ಆಯುರ್ವೇದ ಡಾಕ್ಟರ್ಸು, ನ್ಯಾಚುರೋಥೆರಪಿಸ್ಟ್ ಡಾಕ್ಟರ್ಗಳು, ಇಂಥ ಒಂದು ವೃತ್ತಿ ಉದ್ಯೋಗ ಇರತಕ್ಕಂಥವ್ರಿಗೆ ಬ್ಯೂಟಿಫುಲ್ ಡೇ. ಇನ್ನು ಮೀನರಾಶಿ, ಚಂದ್ರ ಶುಕ್ರನ ಸಾರದಲ್ಲಿ 2ನೇ ಮನೆಯಲ್ಲಿರೋದು. ಹೋಟೆಲ್,
ಲಕ್ಸುರಿ ವಾಚ್ಗಳು, ಲಕ್ಸುರಿ ಬಟ್ಟೆಗಳು, ಬೋಟಿಕ್ಕು, ಇಂತಹ ಒಂದು ವೃತ್ತಿ ಉದ್ಯೋಗ, ಮೇಕಪ್, ಬ್ಯೂಟಿ ಪಾರ್ಲರು, ಕೇಶಾಲಂಕಾರ, ವಸ್ತ್ರಗಳಿಗೆ ಸಂಬಂಧಪಟ್ಟಂಥದ್ದು, ಅಲಂಕಾರಗಳಿಗೆ ಸಂಬಂಧಪಟ್ಟಂಥದ್ದು, ಹೂವು, ಹಣ್ಣು, ತರಕಾರಿ, ಸೊಪ್ಪು, ಅವುಗಳ ಒಂದು ವ್ಯಾಪಾರ, ದೊಡ್ಡ ದೊಡ್ಡ ಹೋಟೆಲ್ ಮಾಡಿ, ಲಕ್ಸುರಿ ಹೋಟೆಲ್ ಮಾಡಿ, ರೂಮ್ಗಳನ್ನ ಬಾಡಿಗೆ ಕೊಡೋದು, PGಗಳನ್ನ ಬಾಡಿಗೆ ಕೊಡೋದು, ಅಂತಹ ಒಂದು ವೃತ್ತಿ ಉದ್ಯೋಗ, ಅದರಲ್ಲಿ ಆದಾಯ, ಬಾಡಿಗೆ ಮನೆಯಿಂದ ಆದಾಯ, ಹೋಟೆಲನ್ನ ರೂಮ್ಗಳನ್ನ ಕೊಟ್ಟು ಆದಾಯ, ಥಿಯೇಟರ್, ಕ್ಲಬ್ ಆದಾಯ, ತಿಂಡಿ ತಿನಿಸು ಕೊಟ್ಟು ಆದಾಯ, ಅಂತಹ ಒಂದು ವೃತ್ತಿ ಉದ್ಯೋಗ ಅದ್ಭುತವಾದಂತ ಪ್ರಗತಿ ಕಾಣತಕ್ಕಂತ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.